ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. 50 ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೇವತಮಿತಿ ತತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ್ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಯಕ್ಷ ಧರ್ಮರಾಜ ಸಂವಾದ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಕೃಷ್ಣ
ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಯಕ್ಷನ ಪ್ರಶ್ನೆಗಳು, ಯುಧಿಷ್ಠಿರನ ಉತ್ತರಗಳು. ಯುಧಿಷ್ಠಿರನಲ್ಲಿ ಎಷ್ಟು ಜ್ಞಾನ ಇರಬೇಕು ಕಲ್ಪನೆ ಮಾಡಿಕೊಳ್ಳಿ. ಅಥವಾ ಯುಧಿಷ್ಠಿರನ ಮುಖದಿಂದ ಈ ಪ್ರಶ್ನೆಗಳನ್ನು ಕೊಡಿಸಿದ ವೇದವ್ಯಾಸರ ಆ ಅದ್ಭುತ ಜ್ಞಾನ ಯಾರಿಗೆ ಬರಬೇಕು? ನಿನ್ನೆ ಪ್ರಶ್ನೆ ಬಂದಿತ್ತು, ನಮಗೆ ದಿಕ್ಕು ತೋರಿಸುವವರು ಯಾರು, ಮಾರ್ಗದರ್ಶಕರು ಯಾರು? ಅದಕ್ಕೆ ಧರ್ಮರಾಜನ ಉತ್ತರ ಸಜ್ಜನರು. ನಮ್ಮ ಜೀವನ ಎದರಲ್ಲಿದೆ? ಉದಕಂ, ನೀರೊಂದು ಜೀವನ. ಅದಕ್ಕೆ ಧರ್ಮರಾಜನ ಉತ್ತರ ಯಜ್ಞಯಾಗಗಳಲ್ಲಿ. ಅಲ್ಲಿಯವರೆಗೆ ನಿನ್ನೆ ವಿಸ್ತಾರವಾಗಿ ಕೇಳಿದ್ದೀರಿ. ಇವತ್ತು ಮೂರನೇ ಪ್ರಶ್ನೆ, ಕಿಂ ಅನ್ನಂ. ನಮ್ಮ ಅನ್ನ ಯಾವುದು? ನಮ್ಮ ಅನ್ನ ಯಾವುದು? ಧರ್ಮರಾಜನ ಉತ್ತರ ಭೂಮಿ. ನಮಗೆ ಅನ್ನದಾತ್ರಿ ಭೂದೇವಿ. ನಾವು ಬಿತ್ತುವ ಬೀಜಗಳಿಗೆ ಆಶ್ರಯ ಕೊಟ್ಟು, ಅವುಗಳಿಗೆ ಬಿಸಿತನವನ್ನು ಕೊಟ್ಟು, ಅವುಗಳು ಪಕ್ವವಾಗುವಂತೆ ಮಾಡಿ, ಅದರಲ್ಲಿ ಮೊಳಕೆ ಬರುವಂತೆ ಮಾಡಿ, ಎಲ್ಲ ರೀತಿಯಿಂದಲೂ ನಮ್ಮನ್ನು ಪೋಷಿಸ್ತಕ್ಕಂಥವಳು ಭೂಮಿ ತಾಯಿ. ಆದ್ದರಿಂದಲೇ ಅವಳಿಗೆ ದಿನಾಲು ವೈಶ್ವದೇವದಲ್ಲಿ ಭೂಸ್ವಾಹ, ಭುವಸ್ವಾಹ, ಸ್ವಸ್ವಾಹ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಭೂದೇವಿ ಅಂತರ್ಗತನಾಗಿರ್ತಕ್ಕಂಥ ಭೂವರಾಹದೇವರಿಗೆ ನಾವು ಅನ್ನವನ್ನು ಕೊಡ್ತೇವೆ. ಭೂಮಿ ಅನ್ನ. ಭೂಮಿ ಇಲ್ಲದೇ ಇದ್ದರೆ ನಾವು ಇರಲಿಕ್ಕೆ ಆಗ್ತಿರಲಿಲ್ಲ. ಈ ಭೂಮಿಯನ್ನು, ಈ ಪೃಥ್ವಿಯನ್ನು ರಸಾತಲಕ್ಕೆ ಹಿರಣ್ಯಾಕ್ಷ ಅಟ್ಟಿದಾಗ ಈ ಭೂಮಿಯನ್ನು ನಮಗೆ ತಂದುಕೊಟ್ಟಿರ್ತಕ್ಕಂಥ ಮಹಾನುಭಾವರು ವರಾಹದೇವರು ಮತ್ತು ಭೂದೇವಿ. ಆದರೆ ಭೂದೇವಿ ನಮಗೆ ಅನ್ನ ಯಾವಾಗ ಕೊಡ್ತಾಳೆ? ವರ್ಣಾಶ್ರಮ ಧರ್ಮದವನ್ನು ಎಲ್ಲರೂ ಸರಿಯಾಗಿ ಪರಿಪಾಲನೆ ಮಾಡ್ತಾ ಇದ್ದರೆ ಭೂಮಿ ಅನ್ನವನ್ನು ಕೊಡೋದಿಲ್ಲ. ಧ್ರುವನ ವಂಶದಲ್ಲಿ ಬಂದ ಒಬ್ಬ ವ್ಯಕ್ತಿ ವೇನ ಅಂತ ತಿಳ್ಕೊಂಡಂತೇಳಿ. ವೇನ ಮಹಾನಾಸ್ತಿಕನಾಗಿ ಅವನು ಸಂಪೂರ್ಣವಾಗಿರ್ತಕ್ಕಂಥ ಬ್ರಾಹ್ಮಣರನ್ನೆಲ್ಲ ನಾಶಪಡಿಸಿದ್ದರಿಂದಾಗಿ ಯಜ್ಞ, ಯಾಗ ಇತ್ಯಾದಿಗಳೆಲ್ಲವೂ ನಿಂತು ಹೋಯಿತು. ಬರಗಾಲ ಪ್ರಾರಂಭವಾಯಿತು. ಮತ್ತಷ್ಟು ಬ್ರಾಹ್ಮಣರ ಮೇಲೆ ಹಿಂಸೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಕೊನೆಗೆ ಬ್ರಾಹ್ಮಣರು ಶಾಪ ಕೊಟ್ಟು ಅವನನ್ನು ಸಾಯುವಂತೆ ಮಾಡ್ತಾರೆ. ಆದರೆ ಕೆಟ್ಟ ಬರಗಾಲ. ಆಗ ಆ ವೇನನ ಶರೀರದಲ್ಲಿ ಕ್ಲೋನಿಂಗ್ ಮಾಡಿ ಅದೇ ಧ್ರುವನ ವಂಶದ ಜೀನ್ಸ್ನಿಂದ ಒಬ್ಬ ಪೃಥ್ವಿರಾಜನನ್ನು ಪಡೀತಾರೆ ಋಷಿಗಳು. ಅವನನ್ನು
ಪರಮಾತ್ಮ ಪೃಥುವಂತನೋ ಭಗವಂತನ ವಿಶೇಷ ಸನ್ನಿಧಾನದಿಂದ ಯುಕ್ತನಾದಂಥ ಪೃಥುರಾಜ ತನ್ನ ಸಂಪೂರ್ಣ ರಾಜಕೋಶವನ್ನೇ ಪ್ರಜೆಗಳಿಗೆ ಅರ್ಪಿಸಿಬಿಡ್ತಾನೆ. ಆದರೆ 10-12 ವರ್ಷದ ಬರಗಾಲ, ಕೋಶ ಎಷ್ಟು ತಾಳೀತು. ಜನರು ತಿನ್ನಲಿಕ್ಕೇನಿಲ್ಲ, ಕೊನೆಗೆ ಗಿಡದ ತೊಪ್ಪಲನ್ನು ತಿಂದರು, ಹುಲ್ಲುಗಳನ್ನು ತಿಂದರು. ಮುಂದೆ ಅದು ಸಿಗದೇ ಇದ್ದಾಗ ಕಟ್ಟಿಗೆಯನ್ನು ಪುಡಿ ಮಾಡಿ ತಿಂದರು. ಕೊನೆಗೆ ಅದು ಸಿಗದೇ ಇರುವಾಗ ರಾಜನ ಹತ್ರ ಒಂದು ಪ್ರಾರ್ಥನೆ ಮಾಡಿಕೊಂಡು, ರಾಜ ನೀನಾದರೂ ಎಷ್ಟು ಪ್ರಯತ್ನ ಮಾಡ್ತೀಯಪ್ಪ, ನಿನ್ನ ಕಡೆ ಇದೆಲ್ಲವನ್ನೂ ಕೊಟ್ಬಿಟ್ಟಿದ್ದಿ, ಈಗ ನೀನು ಸೈನ್ಯಕ್ಕೆ ಹೇಳೋದು ನಮ್ದೆಲ್ಲರ ತಲೆ ಹಾರಿಸ್ಲಿಕ್ಕೆ. ಊಟವಿಲ್ಲದೆ ವಿಧಿವಿಲಿ ಒದ್ದಾಡೆ ಸಾಯುವ ಬದಲಾಗಿ ಒಂದು ಕ್ಷಣಕ್ಕೆ ಕಲಾಸ್, ಅನಾಯಾಸೇನ ಮರಣ. ಆಗ ಪೃಥ್ವಿರಾಜ ಹೇಳ್ದ, ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ನೀವೆಲ್ಲ ಪೃಥ್ವಿಗೆ ಸಂತೋಷ ಪಡಿಸ್ರಿ, ಪೃಥ್ವಿದೇವಿ ಬೆಳೆ ಕೊಡಲಿ. ಅವ್ರು ಹೇಳಿದ್ರು, ದಿನಾಲು ತಪ್ಪದೇ ನಮಗೆ ಸಿಕ್ಕಿದ್ದನ್ನೇ ಪೃಥ್ವಿದೇವಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಯಾಕೆ ಪೃಥ್ವಿದೇವಿಯನ್ನು ಸಂತೋಷ ಪಡಲಿಲ್ಲ? ಹೀಗೋ ಹಾಗಾದರೆ ಅವಳಿಗೆ ನಾನು ಜಾಬ್ ಕೇಳ್ತೇನೆ ಅಂತ ಬೆಲ್ಲು ಬಾಣ ಧರಿಸಿ ತಯಾರಾದರೆ ಭೂಮಿ ದೇವಿಯೊಬ್ಬ ಹಸುವಿನ ರೂಪ ತೆಗೆದುಕೊಂಡು ಎಲ್ಲ ಲೋಕದಲ್ಲಿ ಓಡಾಡ್ತಾಳೆ. ಕೊನೆಗೆ ನಿಲ್ತಾಳೆ. ಯಾಕಪ್ಪ ನನ್ನ ಬೆನ್ನಟ್ಟಿದೆಯಾ? ನನಗ್ಯಾಕೆ ನನ್ನ ಕೊಲ್ಲಬೇಕಾಗಿದೆ ನಿನಗೆ? ರಾಜ ಹೇಳ್ದ, ಕೊಲ್ಲಬೇಕು ಅಂತ ಮನಸ್ಸಿಲ್ಲ, ಆದರೆ ನಿನ್ನ ಕರ್ತವ್ಯ ನಿರ್ವಹಿಸದೇ ಇದ್ದು ನಾನು ಕೊಲ್ತೇನೆ. ಭುವಸ್ವಾಹ ಅಂತಿಕೊಂಡಂತೇಳಿ ನಿನಗೆ ದಿನಾಲು ಆಹುತಿಯನ್ನು ಕೊಡ್ತಾರೆ, ತರ್ಪಣ ಬಿಡ್ತಾರೆ ಬ್ರಾಹ್ಮಣರೆಲ್ಲ, ಶ್ರೋತ್ರಿಯರೆಲ್ಲ. ನಿನ್ನ ಬೆಳೆ ಕೊಡಲಿಕ್ಕೆ ಏನಾಗಿದೆ? ಆಗ ಹೇಳ್ತಾಳೆ, ನೋಡಪ್ಪ, ಒಂದು ಹಸು ಹಾಲು ಕೊಡಬೇಕಾಗಿದ್ದರೆ ಮೊದಲು ಎದುರಿನಲ್ಲಿ ಒಂದು ಕರು ಬೇಕು. ಕರು ಬಂದು ಕೆಚ್ಚಲಿಗೆ ಬಾಯಿಯನ್ನಿಟ್ಟಾಗ ತಂತಾನೇ ನನ್ನ ಹಾಲು ಸುರಿಲಿಕ್ಕೆ ಪ್ರಾರಂಭವಾಗ್ತದೆ. ಹಾಗಾದರೆ ನಿನ್ನ ಕರು ಯಾರು? ಆಗ ಭೂದೇವಿ ಹೇಳ್ತಾಳೆ, ಮನು ಮಹರ್ಷಿ ಮಾಡಿದ ಶಾಸ್ತ್ರಕ್ಕೆ ಅನುಸಾರವಾಗಿ ಧರ್ಮಾಚರಣೆ ಪೃಥ್ವಿಯಲ್ಲಿ ನಡೀತಾ ಇದ್ದರೆ ಎಲ್ಲ ಕಡೆಯಲ್ಲಿ ಮಳೆ ಬೆಳೆ ಸಕಾಲದಲ್ಲಿ ಎಲ್ಲವೂ ಕೂಡ ಪ್ರಾಪ್ತಿಯಾಗ್ತದೆ. ಆದ್ದರಿಂದಾಗಿ ಈ ಸಕಾಲದಲ್ಲಿ ಮಳೆ ಬೆಳೆ ಇತ್ಯಾದಿಗಳು ಆಗುವಂತೆ ಮನುವನ್ನು ನನಗೆ ಮಗುವನ್ನಾಗಿ ಕೊಡು. ಅಂದರೆ ನಿನ್ನ ಪ್ರಜೆಗಳು ಮನುಶಾಸ್ತ್ರದಂತೆ ವರ್ಣಾಶ್ರಮೋಚಿತ ಧರ್ಮಗಳನ್ನು ಆಚರಣೆ ಮಾಡಲು ಪ್ರಾರಂಭಿಸಲಿ. ಈ ರೀತಿಯಾಗಿ ಪೃಥ್ವಿ ಹೇಳ್ತಾಳೆ, ಧರ್ಮ ಇದ್ದರೆ ನಾನು ನಿಮಗೆ ಸಾಕಷ್ಟು ಧಾನ್ಯಗಳನ್ನು ಕೊಡಲಿಕ್ಕೆ ಸಮರ್ಥಳಾಗ್ತೇನೆ. ಅದರಿಂದಾಗಿ ನಮ್ಮ ಅನ್ನದಾತ್ರಿಯಾದ ಪೃಥ್ವಿಯ ಪೂಜೆ, ಅನ್ನದಾತ್ರಿಯಾದ ಪೃಥ್ವಿಯನ್ನು ಚೆನ್ನಾಗಿ ನೆಲ ಉಳಿ, ಅನವಶ್ಯಕ ಎಲ್ಲ ಯಾವ್ಯಾವುದೋ ಹೊಲಸಿನ ಗೊಬ್ಬರ ತಂದು ಹಾಕಿ ಸಾಮರ್ಥ್ಯವನ್ನು ನಾವು ನಷ್ಟಪಡಿಸ್ತಾ ಇದ್ದೇವೆ. ಎಷ್ಟೋ ಭೂಮಿ ಈ ಕೃತ್ರಿಮ ಗೊಬ್ಬರದಿಂದ, ರಾಸಾಯನಿಕ ಗೊಬ್ಬರದಿಂದ ಇವತ್ತು ಬಂಜರಾಗ್ತಾ ಇದೆ. ನಾವೆಲ್ಲ ಭೂಮಿಯನ್ನು ಬಿಟ್ಟು ಬಂದು ಶಹರ್ನಲ್ಲಿ ಸಂಬಳಕ್ಕೋಸ್ಕರ ಇದ್ದೇವೆ. ಆದ್ದರಿಂದಾಗಿ ಭೂಮಿಯನ್ನು ಎಂದಿಗೂ ತಿರಸ್ಕರಿಸಬಾರ್ದು. ಅದಕ್ಕೋಸ್ಕರ ನಾವು ಭೂಮಿಯನ್ನು ಪೂಜೆ ಮಾಡ್ತೇವೆ. ಆ ನಂತರದ ಪ್ರಶ್ನೆ, ಇನ್ನು ಭೂಮಿಗೆ ಶಬ್ದಕ್ಕೆ ಮಹಾಭಾರತದಲ್ಲಿ ಗೌ ಶಬ್ದ ಅಂತೇಳಿ ಉಪಯೋಗಿಸಿದ್ದಾರೆ. ಹೌದು, ಗೌ. ಎಲ್ಲಿ ಯಾರ ಮನೆಯಲ್ಲಿ ಹಸು ಇರ್ತದೆ ಅವರಿಗೆ ಅನ್ನಕ್ಕೆ ಏನೂ ಕಡಿಮೆ ಬೀಳೋದಿಲ್ಲ.
ನಮ್ಮ ವಿದ್ಯಾಪೀಠ ಪ್ರಾರಂಭ ಮಾಡಿದಾಗ ನಮಗೆ ತಿಂಗಳಿಗೆ ಎಷ್ಟು ಖರ್ಚು ಬೇಕೋ ಅಷ್ಟು ಬರ್ತಿರಲಿಲ್ಲ. ವಿದ್ಯಾರ್ಥಿಗಳಿಗೆ, ಸ್ಟಾಫಕ್ಕೆ, ನಮಗೆ ಊಟಕ್ಕೆ ಸರಿಯಾಗಿ ಅನುಕೂಲ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ನನ್ನದು ಬೇಡೋ ಸ್ವಭಾವನೂ ಅಲ್ಲ. ಆಗ ನಾನೊಬ್ಬ ಸ್ವಾಮಿಗಳ ಹತ್ರ ನನ್ನ ಸಂದರ್ಭ ಕೇಳಿದ್ರು ಅಂತ ನಾನು ಹೇಳಿದೆ. ಅವ್ರು ಹೇಳಿದ್ರು, ಏನಾದರೂ ಮಾಡೋದು ಹಸು ಕರು ಸಾಕ್ರಿ, ನಿಮಗೇನು ಕಡಿಮೆ ಬೀಳೋದಿಲ್ಲ ಅಂತ ತಿಳ್ಕೊಂಡಂತೆ. ಸುಮಾರು 15 ವರ್ಷದ ಹಿಂದೆ ನಾನು ಗೋಶಾಲೆ ಪ್ರಾರಂಭ ಮಾಡಿದೆ. ಇವತ್ತು ನಮ್ಮ ಗೋಶಾಲೆಯಲ್ಲಿ 10 ಆಕಳುಗಳಿವೆ. ಏನು ಯಾವ 24 ವರ್ಷವಾಯಿತು ವಿದ್ಯಾಪೀಠ ಸ್ಥಾಪನೆ ಆಗಿ, ಅನ್ನಕ್ಕೆ ಎಂದು ಕಡಿಮೆ ಬಿದ್ದಿಲ್ಲ. ಹೌದು, ಗೋವು ಅಂತ ತಿಳ್ಕೊಂಡದ್ದು ಪೃಥ್ವಿ, ಗೋವು ಅಂತ ತಿಳ್ಕೊಂಡಂತಂದರೆ ಹಸು, ಇನ್ನೊಂದು ಗೋವು ಅಂತ ತಿಳ್ಕೊಂಡಂತಂದರೆ ಶಾಸ್ತ್ರಗಳು. ದಿನಾಲು ಶ್ರೀಮನ್ ನ್ಯಾಯಸುಧ ಪಾರಾಯಣ ಮಾಡ್ತಾ ಇದ್ದರೆ ಏನೂ ಕಡಿಮೆ ಬೀಳೋದಿಲ್ಲ. ವಾದಿರಾಜ ಶ್ರೀಪಾದಂಗಳವರು ಸ್ವತಃ ಹೇಳಿದ್ದಾರೆ, ಏನು ಅಂತ ತಿಳ್ಕೊಂಡಂತಂದರೆ ಅಶ್ಯ ಸ್ತ್ರೀಕರತ್ವೆ ವಯಮೇವ ಸಾಕ್ಷಿಣ ಅಂತ ತಿಳ್ಕೊಂಡಂತೆ. ನಿಮಗೊಂದು ಉದಾಹರಣೆ ಹೇಳ್ತೇನೆ. ಶ್ರೀಮನ್ ನ್ಯಾಯಸುಧ ಗ್ರಂಥ ಎಷ್ಟು ಮಂಗಲಕರ ಅಂತ ಅನ್ನೋದಕ್ಕೋಸ್ಕರ ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ. ಯಾಕೆ ನನಗೆ ಪ್ರತ್ಯಕ್ಷ ಪ್ರಮಾಣ ಸಿಕ್ಕಾಗ ಭಾಳ ಸಂತೋಷವಾಗ್ತದೆ. ನಮ್ಮ ವಿದ್ಯಾಪೀಠದ ಪ್ರಾರಂಭ ಉದ್ಘಾಟನೆ ಆಯಿತು 2003ನೇ ಇಸ್ವಿಯಲ್ಲಿ, 23 ವರ್ಷಗಳ ಹಿಂದೆ. ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಸತ್ಯಾತ್ಮ ತೀರ್ಥರು ಬಂದು ಅಲ್ಲಿ ವೆಂಕಟೇಶ್ ದೇವರನ್ನು, ಹನುಮ ಭೀಮ ಮಧ್ವರನ್ನು, 10 ಜನ ಗುರುಗಳನ್ನು ಸ್ಥಾಪನೆ ಮಾಡಿ ಹೋದರು. ಉತ್ಸವದ ವೇಳೆಯಲ್ಲಿ ಅನೇಕ ಜನರು ಸಹಾಯ ಮಾಡಿದರು. ಉತ್ಸವ ಮುಗಿದ ಮೇಲೆ ಉಗ್ರಾಣದಲ್ಲಿ ಅಕ್ಕಿ ಬೇಳೆ ಇದ್ದಾಗ ಇನ್ನೂ ಇದ್ದು, ಆದರೆ 1 ತಿಂಗಳಲ್ಲಿ ಎಲ್ಲ ಖರ್ಚಾಯಿತು. ಮರುದಿವಸ ಏಕಾದಶಿ, ಅದರ ನಂತರ ಸಮೀಪದಲ್ಲೇ ಶ್ರೀಪಾದರಾಜರ ಆರಾಧನೆ, ದ್ವಾದಶಿ ನೈವೇದ್ಯಕ್ಕೆ ಏನಿಲ್ಲ, ಎಲ್ಲ ಡಬ್ಬ ಖಾಲಿ. ನನಗೆ ಅನೇಕ ಜನ ಶಿಷ್ಯರಿದ್ದಾರೆ, ಇದ್ದರು ಈಗಲೂ ಇದ್ದಾರೆ. ಒಂದು ಮಾತು ಹೇಳಿದ್ರು ಬೇಕಾದ ಅನುಕೂಲ ಮಾಡಿಕೊಡ್ತಿದ್ರು. ನನಗೆ ಈ ಕಟ್ಟಡ ಕಟ್ಟಲಿಕ್ಕೆ, ದೇವರ ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಶಿಷ್ಯರು ತಮ್ಮ ಯೋಗ್ಯತೆ ಮೀರಿ ಕೊಟ್ಟದ್ದರಿಂದ ಪುನಃ ಅವ್ರನ್ನ ಕೇಳಲಿಕ್ಕೆ ನನ್ನ ಮನಸ್ಸಾಗಲಿಲ್ಲ. ಏಕಾದಶಿ ಸ್ನಾನ ಮಾಡಿ ಪೂಜೆ ಮಾಡಿದೆ. ಶ್ರೀಮನ್ ನ್ಯಾಯಸುಧ ಗ್ರಂಥ ಎದುರಿಟ್ಕೊಂಡೆ. ವಾದಿರಾಜ ಶ್ರೀಪಾದಂಗಳವರು ಹೇಳಿದ್ದಾರೆ, ಅಶ್ಯ ಶ್ರೀಕರತ್ವಮೇವ ಸಾಕ್ಷಿಣ, ಪರಮಾತ್ಮ ನೀನೇ ಸಾಕ್ಷಿಯಪ್ಪ, ಶ್ರೀಮನ್ ನ್ಯಾಯಸುಧ ಪಾರಾಯಣ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು. ನೀವು ನಂಬುತ್ತೀರೋ ಇಲ್ವೋ ಗೊತ್ತಿಲ್ಲ, ಸಾಕ್ಷಿ ಇದ್ದಾರೆ ನನ್ನ ಹತ್ರ, ಆ ವೇಳೆಯಲ್ಲಿ ಇದ್ದವರು ಕೂಡ ಇದ್ದಾರೆ. ಅರ್ಧ ಗಂಟೆಯಲ್ಲಿ ಒಂದು ಟೆಂಪೋ ತುಂಬೆ ಮುಂದೆ 4 ತಿಂಗಳಿಗೆ ಚಾತುರ್ಮಾಸ್ಯದಲ್ಲಿ, ಯಾಕೆ ಜ್ಯೇಷ್ಠ ಮಾಸದಲ್ಲಿ ನಮ್ಮ ವಿದ್ಯಾಪೀಠ ಪ್ರಾರಂಭವಾದದ್ದು, ಚಾತುರ್ಮಾಸ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ, ಬೇಳೆ, ಬೆಲ್ಲ, ಸಕ್ಕರೆ, ಮಸಾಲೆ ಸಾಮಾನು, ಮ್ಯಾಚಿಸ್ ಬಾಕ್ಸ್ ಸಹಿತ ಸಾಮಾನು ಬಂತು. ಅವನು ಹೇಳಿದ, ಎಲ್ಲಿಂದ ಬಂತು ಅಂತ ಹೇಳಿ, ಟೆಂಪೋ ಬೋರಿವಲಿ ಸಹಾಯ ಅಂತ.
ನಾನು ಕೇಳಿದೆ, ಯಾರು ಕಳಿಸಿದ್ದಾರೆ ಗೊತ್ತಿಲ್ಲ, ಅಂಗಡಿ ಯಜಮಾನ ಗೊತ್ತು ಕೇಳಿ ಅಂತ ಫೋನ್ ಕೊಡು ಅಂತ ಹೇಳಿದೆ. ಫೋನ್ ಮಾಡಿದೆ. ಆಗ अंगड़ी यजमान ने हेळा, मैंने नाम गिम कुछ नहीं लिखा है, 2 आदमी आए थे, लिस्ट दिया और मैंने गिनकर इतना पैसा होता हो कहा, वो पैसे दे कर के और एड्रेस दे कर के यहाँ पर पहुँचाओ. ನಾನು ಕೇಳಿದೆ ಅವ್ರು ಹೇಗಿದ್ದಾರೆ ಅಂತ. मुझे कुछ याद नहीं है ಅಂತ. रोज़ बहुत लोग आते हैं, मुझे याद नहीं है. ಕೊನೆಯವರೆಗೂ ನನಗೆ ಯಾರು ಅಂತ ಇವತ್ತಿಗೂ ಗೊತ್ತಾಗಿಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ನಮಗೂ ನಮ್ಮ ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನ ಕಾಲಕ್ಕೆ ಯಾರು ಬಂದರೂ ಊಟಕ್ಕೆ ಕಡಿಮೆ ಇಲ್ಲದಂತೆ ದೇವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಅನ್ನಂ ಗೌಹು, ಭೂಮಿ ತಾಯಿ ನಮಗೆ ಅನ್ನ ಕೊಡ್ತಾಳೆ, ಗೋಮಾತಾ ನಮಗೆ ಅನ್ನವನ್ನು ಕೊಡ್ತಾಳೆ. ಗೌಹು ಅಂತ ತಿಳ್ಕೊಂಡಂತಂದರೆ ಶಾಸ್ತ್ರಜ್ಞಾನ, ಶಾಸ್ತ್ರಗ್ರಂಥ, ಶ್ರೀಮನ್ ನ್ಯಾಯಸುಧಾದಿ ಗ್ರಂಥಗಳ ಪಾಠ ಪ್ರವಚನ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆಯನ್ನು ಮಾಡಿ ಕೊಡೋದಿಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ಗೌಹು ಅನ್ನಂ. ನೌಕರಿ ಸಿಗ್ತಾ ಇಲ್ಲ, ಮತ್ತು ಕಂಪನಿಯಲ್ಲಿ ಅನಾನುಕೂಲತೆ ಇದೆ, ಮತ್ತೇನು ಚೇಂಜ್ ಮಾಡಬೇಕು, ಹಾಗೆ ಹೀಗೆ ಯಾವ ತಲೆ ಕಳಿಸ್ಕೊಡ್ಬೇಡಿ. ಅದು ಆಗ್ತಿರ್ತದೆ. ತಪ್ಪದೇ ಗಾಯತ್ರಿ ಜಪ ಮಾಡಿ, ತಪ್ಪದೇ ಸರ್ವಮೂಲ ಪಾರಾಯಣ ಮಾಡಿ. ನಿಮಗೆ ಎಂದಿಗೂ ಯಾವ ಸಂದರ್ಭದಲ್ಲಿಯೂ ಕೂಡ ಅನ್ನದ ಸಮಸ್ಯೆ ಬರುವುದಿಲ್ಲ. ಅದನ್ನು ನೆನಪಿಟ್ಕೊಳ್ಳಿ. ಗೌಹು ಅನ್ನಂ. ಆನಂತರ ಪ್ರಾರ್ಥನಾ ವಿಷಂ. ವಿಷ ಯಾವುದು? ಇನ್ನೊಬ್ಬನಿಗೆ ಕೊಡುವಂತ ಕೈ ಒಡ್ಡೋದು. ಪ್ಲೀಸ್ ನಮಗೇನಿಲ್ಲರಿ ಕೊಡಿ ಅಂತ ಕೈಯನ್ನು ಒಡ್ಡೋದಿದೆ, ಇದು ವಿಷ ಕುಡಿದಂತೆ. ಮೊದಲೇ ಪ್ರಶ್ನೆ ದಾರಿದ್ರ್ಯದಲ್ಲೂ ಇದೇ ಸಂಬಂಧ ಬಂದಿತ್ತು. ಕೇಳಿದರೆ ನನ್ನ ಒಡೆಯನ ಕೇಳುವೆನು, ಕಾಡಿ ಬೇಡ ಬೇಸಾಡು ಕಾಡಿ ಬೇಸರಿಸುವೆನು, ಆದರೆ ಇನ್ನೊಬ್ಬರಿಗೆ ಕೈ ಒಡ್ಡುವುದಿಲ್ಲ. ಇದು ದಾಸರ ಒಂದು ಆತ್ಮಸಮ್ಮಾನದ ಮಾತು. ನಾನು ಇನ್ನೊಬ್ಬರಿಗೆ ಕೈ ಒಡ್ಡೋದಿಲ್ಲ, ಬೇಕಾದ್ರೆ ಕೊಡ್ತೇನೆ, ಆದರೆ ಕೇಳುವುದಿಲ್ಲ. ಇದನ್ನು ದೇವರ ಭಕ್ತರು ಪರಿಪಾಲನೆ ಮಾಡಬೇಕು. ಆಗ ಆ ದೇವರನ್ನು ಹುಟ್ಟಿಸಿದ ದೇವರನ್ನೇ ಕೇಳೋಣ ಅಂತಲ್ಲ. ಇನ್ನೊಬ್ರು ಎಷ್ಟು ಕೊಟ್ಟಾರು? ಜಗನ್ನಾಥ ಪಂಡಿತ್ ಹೇಳಿದಂತೆ ಶಾಖಾಯ ಭಾಷ್ಯಾತ್ ಲವಣಾಯ ಭಾಷ್ಯಾತ್. ಜಗನ್ನಾಥ ಪಂಡಿತನ ಪಾಂಡಿತ್ಯವನ್ನು ಕಂಡು ಶಹಾಜಹಾನ್ ತನ್ನ ಅರಮನೆಗೆ ಅವರನ್ನು ಕರೆಸ್ಕೊಳ್ತಾನೆ. ನಿಮ್ಮಲ್ಲಿ ಬಹಳ ಅದ್ಭುತ ಕಲ್ಪನಾ ಶಕ್ತಿ ಇದೆ ಅಂತ ಕೇಳಿದ್ದೇನೆ. ಜಗನ್ನಾಥ ಪಂಡಿತ್ ಹೇಳಿದ, ಯಥಾಶಕ್ತಿ ಇದೆ, ದೇವರು ಕೊಟ್ಟಿದ್ದಾನೆ. ಅಷ್ಟರಲ್ಲಿ ಅವಳು ಬ್ರಾಹ್ಮಣ ಹುಡುಗಿಯನ್ನು ಸಾಕಿದ್ದ. ಅವಳಿಗೆ ತಮ್ಮ ಧರ್ಮದಲ್ಲೇ ತೆಗೆದುಕೊಂಡು ಬಿಟ್ಟಿದ್ದ, ಅವಳಿಗೆ ಧರ್ಮಾಂತರ ಮಾಡಿಸಿದ್ದ. ಅವಳ ಹೆಸರು ಲವಂಗಿ ಅಂತ ತಿಳ್ಕೊಂಡು ಅಂತ ಹೇಳಿ ನಡೆದ ಇತಿಹಾಸ ಇದು. ಅವಳು ಬಂದ ಅತಿಥಿಗೆ ಏನು ತರಬೇಕೇನು ಅಂತ ಕೇಳುವುದಕ್ಕೋಸ್ಕರ ಪರದೆ ಹಿಂದಿನಿಂದ ಕೈ ಮಾಡಿ ತನ್ನ ಬಳೆಯನ್ನು ಬಾರಿಸಿದ್ಲು. ರಾಜನ ದೃಷ್ಟಿ ಮತ್ತು ಜಗನ್ನಾಥ ಪಂಡಿತನ ದೃಷ್ಟಿ ಆ ಕೈ ಕಡೆಗೆ ಹೋಯಿತು. ಶಾಹಜಹಾನ್ ಹೇಳಿದ, ಬುಲಾಯಂಗೆ ಹೋಗ್ಬಿಟ್ಲು ಅವಳು. ಶಾಹಜಹಾನ್ ಕೇಳಿದ, ಆ ಕೈ ನೋಡಿದೆಯಾ ಅಂತ ತಿಳ್ಕೊಂಡು. ನೋಡಿದ್ದೇನೆ. ಆ ಕೈ ಮೇಲೆ ಕಲ್ಪನಾ ಮಾಡು, ಅವಳು ಹೇಗಿದ್ದಾಳೆ ವರ್ಣನೆ ಮಾಡು ಅಂತ ತಿಳ್ಕೊಂಡಂತೇಳಿ. ಜಗನ್ನಾಥ ಪಂಡಿತ ಆ ಹುಡುಗಿಯನ್ನು ನೋಡಿರಲಿಲ್ಲ. 16-18 ವರ್ಷದ ಯುವತಿ. ಅವಳನ್ನು
5-6 ಶ್ಲೋಕಗಳಲ್ಲಿ ಇವಳ ಮುಖ ಹೀಗಿದೆ, ಇವಳ ಕಣ್ಣು ಹೀಗಿದೆ, ಇವಳ ಕಿವಿ ಹೀಗಿದೆ, ಇವಳ ಹಣೆ ಹೇಗಿದೆ, ಇವಳು ಹೀಗೆ ಹೆರಳು ಹಾಕ್ಕೊಳ್ತಾಳೆ, ಎಲ್ಲ ವರ್ಣನೆ ಮಾಡಿದರೆ ಶಹಜ ದಂಗಾಗಿ ಹೋದ. ಆಗ ಶಹಜ ಕೇಳ್ತಾನೆ, ನೀವು ಎಲ್ಲಿಂದ ಬಂದಿರಿ, ಎಲ್ಲ ಆ ಸ್ಥಳ ಬಿಟ್ಬಿಡಿ, ನನ್ನ ಅರಮನೆಯಲ್ಲೇ ಇರಿ, ನೀವು ಬೇಡಿದಷ್ಟು ಕೊಡ್ತೇನೆ. ಆದರೆ ಸ್ವಾಭಿಮಾನಿಯಾಗಿರ್ತಕ್ಕಂಥ ಜಗನ್ನಾಥ ಪಂಡಿತ ಹೇಳ್ದ, ನೀವೆಷ್ಟು ಕೊಡಲಿಕ್ಕಾಗ್ತದೆ? ಒಬ್ಬ ಮನುಷ್ಯನನ್ನು ತೃಪ್ತಿಪಡಿಸಬೇಕಾದರೆ ಪರಮಾತ್ಮನ ಹೊರತು ಬೇರೆ ಯಾರು ಇನ್ನೊಬ್ಬರನ್ನು ತೃಪ್ತಿಪಡಿಸೋಕ್ಕಾಗೋದಿಲ್ಲ. ಮೋಕ್ಷದಲ್ಲಿ ಮಾತ್ರ ತೃಪ್ತಿ ಅವನೇ ಕೊಡ್ತಾನೆ. ನೀವು ಕೊಡೋದು ಎಷ್ಟಾಗಬಹುದು? ದಿಲ್ಲೀಶ್ವರೋವ ಜಗದೀಶ್ವರೋವ, ದಿಲ್ಲೀಶ್ವರನಾಗಲಿ ಜಗದೀಶ್ವರನಾಗಲಿ ಎಷ್ಟು ಕೊಟ್ಟಾರು? ಒಂದು ದಿವಸ ಖರ್ಚಾಗಿ ಹೋಗ್ತದೆ. ಶಾಖಾಯ ವಾಸ್ಯಾತ್ ಲವಣಾಯ ವಾಸ್ಯಾತ್, ನನಗೆ ಕೊಟ್ಟರೆ ದೇವರೇ ಕೊಡಬೇಕು ಅಂತಕೊಂಡಂತ ಹೇಳ್ದ. ನಂತರ ಲವಂಗಿಯನ್ನು ಮದುವೆ ಆದ ಪ್ರಾರಬ್ಧ ಕರ್ಮ ಎಲ್ಲ ಮಾತು ಬೇರೆ. ತಾತ್ಪರ್ಯ ಏನು ಅಂತಕೊಂಡಂತಂದರೆ, ಇನ್ನೊಬ್ಬರ ಹತ್ತಿರ ಕೈ ಬೇಡದಂತೆ ದೇವರಿಗೆ ಶರಣು ಹೋಗೋಣ. ದೇವರು ಹೇಳಿದ್ದಾನೆ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತಿ ನನ್ನದು, ಉಳಿದವರೆಲ್ಲ ಅವರವ್ರ ಪುಣ್ಯಕ್ಕನುಸಾರವಾಗಿ ಭೋಗಿಸ್ತಾ ಇದ್ದಾರೆ, ಯಾರೂ ಅದರ ಮಾಲೀಕರಲ್ಲ. ನಾನು ದೊಡ್ಡ ಬಂಗಲೆ ಕಟ್ಟಿದೆ, ನನ್ನ ಹೆಸರಿನಲ್ಲಿ ಬೋರ್ಡ್ ಹಾಕಿದೆ, ಇಲ್ಲ. ಆ ಭೂಮಿಗೆ ಮಾಲೀಕ ವರಾಹದೇವರು, ನೀನು ಅವರ ಮನೇಲಿ ಬಾಡಿಗೆ ಇದ್ದೆ ಅಷ್ಟೇ. ಆದ್ದರಿಂದಾಗಿ ಪರಮಾತ್ಮ ಹೇಳ್ತಾನೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ ತೇನ ತ್ಯಕ್ತೇನ ಭುಂಜೀತಾಃ ಮಾ ಗೃಧಾಃ ಕಶ್ಯಚಿತ್ ಧನಂ. ದೇವರು ಕೊಟ್ಟದ್ದರಲ್ಲಿ ಸಂತೃಪ್ತನಾಗಿರು, ಇನ್ನೊಬ್ಬರ ಹತ್ರ ಕೈ ಬೇಡಬೇಡ, ಕೈ ಚಾಚಬೇಡ. ಯಾಕೆಂತಂದರೆ ಇನ್ನೊಬ್ಬರ ಹತ್ರ ಬೇಡೋದು ಅಂತಕೊಂಡಂತಂದರೆ ನನ್ನ ದೇವರು ಅಸಮರ್ಥರು ಅಂತಕೊಂಡಂತೇಳಿ ಜಗತ್ತಿಗೆ ತೋರಿಸಿದಂತಾಗ್ತದೆ. ಆದ್ದರಿಂದಾಗಿ ಇನ್ನೊಬ್ಬರ ಹತ್ರ ಬೇಡುವುದು ವಿಷ ಕುಡಿದಂತೆ ಅಂತಕೊಂಡಂತ ಹೇಳ್ತಾರೆ. ಮನುಷ್ಯನಿಗೆ ಬೆಲೆ ಉಳಿಯೋದಿಲ್ಲ. ಯಾಚನಾ ಹಿ ವೈ ವಿಷಂ ಪ್ರಾರ್ಥನಾ ಹಿ ವೈ ವಿಷಂ. ಇದರ ನಂತರ ಒಂದೊಂದು ಭಾಳ ವಿಸ್ತಾರವಾಗಿ ಹೇಳ್ಬೋದು, ಸಮಯ ಇರೋದಿಲ್ಲ, ಅದಕ್ಕೋಸ್ಕರ ಸಂಕ್ಷೇಪ ಮಾಡ್ತಾ ಇದ್ದೇನೆ. ಶ್ರಾದ್ದಕ್ಷ ಕಾಲಮಾಖ್ಯಾಹಿ, ಯಾವ ಕಾಲದಲ್ಲಿ ಶ್ರಾದ್ದ ಮಾಡಬೇಕು? ಭಾಳ ಮಹತ್ವಪೂರ್ಣ ಕಾಲ. ಪ್ರಶ್ನೆ, ಮಹತ್ವಪೂರ್ಣ ಪ್ರಶ್ನೆ. ಶಾಸ್ತ್ರ ಹೇಳ್ತದೆ, ಕುತುಪ ಕಾಲದಲ್ಲಿ 11:00ವರೆಗೆ ಶ್ರಾದ್ದ ಪ್ರಾರಂಭ ಮಾಡಿ 1:30-2 ಗಂಟೆ ಒಳಗಾಗಿ ಮುಗಿಸ್ಬಿಡಿ. ಅದು ಪಿತೃಗಳ ಕಾಲ. ಆ ನಂತರ ಪಿತೃಗಳು ಹೊರಟೋಗ್ತಾರೆ. ಆದರೆ ಪ್ರಾಕ್ಟಿಕಲ್ ಇದು ಸಾಧ್ಯವಾಗ್ತದೆ? ಆಗೋದಿಲ್ಲ. ಮನೆಯಲ್ಲಿ ಮಾಡಬೇಕು ಅಂತಂದರೆ ಒಮ್ಮೊಮ್ಮೆ ಪುರೋಹಿತರು ಲೇಟಾಗಿ ಬಂದರೆ ಏನು ಮಾಡಬೇಕು? ನನಗೆ ಸಾಧಾರಣ ಒಂದು 16 ವಯಸ್ಸು, 16-17 ವಯಸ್ಸು. ನನ್ನ ಗುರುಗಳನ್ನು ಶ್ರಾದ್ದ ಮಾಡಿಸ್ಲಿಕ್ಕೆ ಕಲಿಸಿದ್ರು. ಆಗ ನಾವು ಮಾತುಂಗಾದಲ್ಲಿ ಇರ್ತಾಯಿದ್ದೆವು. ಡೋಂಬೇಲಿಯಲ್ಲಿ ಒಬ್ಬರು ಸದ್ಗೃಹಸ್ಥರು, ನಮ್ಮ ಆಚಾರ್ಯ ಭಾಳ ಬೇಕಾದವರು, ಒಳ್ಳೆಯ ಸಿರಿವಂತರು, ದೊಡ್ಡ ಅಧಿಕಾರಿಗಳು.
ಆದರೆ ಧರ್ಮದಲ್ಲಿ ಅಷ್ಟೇ ವಿಶ್ವಾಸ ಇರೋರು. ಆದರೆ ಅವತ್ತೇನಾಯಿತು, ಕುರ್ಲಾದಲ್ಲಿ ಏನೋ ಒಂದು ಡಿರೈಲ್ಮೆಂಟ್ ಆಗಿ ಬೆಳಗ್ಗೆ 7ಕ್ಕೆ ಹೊರಟ ವ್ಯಕ್ತಿ ನಾನು ಡೊಂಬಿವಲಿಗೆ ಮುಟ್ಟಿದಾಗ 3 ಗಂಟೆ. ಆ ಯಜಮಾನನಿಗೆ ಸಿಟ್ಟು ಬಂದಿತ್ತು. ಆಚಾರ್ಯರೇ, ನೀವು ನನ್ನ ಶ್ರಾದ್ದ ಘಾತ ಮಾಡಿಬಿಟ್ಟಿರಿ, ನಮ್ಮ ತಂದೆ ನರಕಕ್ಕೆ ಹೋಗ್ತಾನೆ, ಹಾಗೆ ಹೀಗೆ 15 ನಿಮಿಷ ಲೆಕ್ಚರ್ ಕೊಟ್ಟರು. ಏನಾದರೂ ಮಾಡಿಸಿ, ನಿಮ್ಮ ಗುರುಗಳ ಹತ್ರ ಬಂದು ಹೇಳ್ತೇನೆ ನಾನು ಅಂತಕೊಂಡು. ಆಯಿತು. ಏನೋ ಮಾಡಿಸಿದೆ, ಗಡಿಬಿಡಿಯಲ್ಲಿ ಒಂದು ಕಡೆಯಿಂದ ಬೈಸ್ಕೊಂಡು ಇನ್ನೊಮ್ಮೆ ಇವನ ಮುಖ ನೋಡೋದಿಲ್ಲ ಅಂತೇಳಿ ಊಟ ಮಾಡಿದೆ. ಆನಂತರ ವ್ಯಕ್ತಿನ ಕಳಿಸಿಕೊಟ್ಟರು. ಮರುದಿವಸ ಬೆಳಗ್ಗೆ ಆಚಾರ್ಯ ಹತ್ರ ಬಂದರು, ನಮ್ಮ ಗುರುಗಳ ಹತ್ರ. ಏನು ರೀ, ನಿಮ್ಮ ವಿದ್ಯಾರ್ಥಿ ನಮ್ಮ ಶ್ರಾದ್ದವನ್ನು ಘಾತ ಮಾಡಿಬಿಟ್ಟ, ಲೇಟಾಗಿ ಬಂದ. ಅವ್ರೇನಿದ್ರು, ಅವನೇನು ಮಾಡಬೇಕು ಪಾಪ, ಗಾಡಿ ನಿಂತ್ಕೊಂಡಿತ್ತು, ಮಧ್ಯದಲ್ಲಿ ಡಿರೈಲ್ಮೆಂಟ್ ಆಗಿತ್ತು, ಸರಿ ಆದಮೇಲೆ ಬಂದಾನೆ. ಅಷ್ಟು ವೇಳೆ ಮೇಲೆ ಬಂದು ಮಾಡಿಸಿದ್ದಾನಲ್ಲ. ಇಲ್ಲ, ವೇಳೆ ಮೀರಿತು. 11:30ಯಿಂದ 1 ಗಂಟೆ ಒಳಗೆ ಪ್ರಾರಂಭವಾಗಬೇಕು ಶ್ರಾದ್ದ. ಇಲ್ಲಿ ಪಿತೃಗಳು ಹೊರಟೋಗ್ತಾರೆ. ನಿರಾಶಾ ಪಿತರೋಗತಃ. ಪಿತೃಗಳು ಹಿಂದಿನ ದಿವಸ ಸಾಯಂಕಾಲ ಸೂರ್ಯಾಸ್ತ ಆದಮೇಲೆ ನಮ್ಮ ಮನೆಗೆ ಬರ್ತಾರೆ. ಮಧ್ಯಾಹ್ನ 12:30 1 ಗಂಟೆವರೆಗೆ ದಾರಿ ಕಾಯ್ತಾರೆ, ಇವನು ಶ್ರಾದ್ದ ಪ್ರಾರಂಭ ಮಾಡ್ತಾನೆ ಇಲ್ಲೋ ಅಂತ ತಿಳ್ಕೊಂಡಂಥೇಳಿ. ಶ್ರಾದ್ದ ಮಾಡದೇ ಇದ್ದರೆ ಅಲ್ಲಿ ದಾರಿ ಕಾಯ್ದ ಇರುವಾಗ 1 ಗಂಟೆವರೆಗೂ ಇವನು ಶ್ರಾದ್ದವನ್ನು ಪ್ರಾರಂಭ ಮಾಡದೇ ಇದ್ದರೆ ಶಾಪ ಕೊಟ್ಟು ನಿರಾಶಾ ಪಿತರೋಗತಃ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರ ಹೇಳ್ತಾರೆ. ಮರುದಿವಸ ನಮ್ಮ ಆಚಾರ್ಯ ಹತ್ರ ಬಂದಾಗ ನನಗೆ ಒಂದು ಮೊದಲೇ ಇವತ್ತು ಆಚಾರಕ್ಕೆ ಬಯಸ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ. ನಮ್ಮ ಗುರುಗಳು ಹೇಳಿದರು, ಏನಪ್ಪ ಗಾಡಿ ಲೇಟ್ ಆಗಿದೆ, ಅವನಾದ್ರು ಏನು ಮಾಡಬೇಕು? ಇಲ್ಲರಿ, ನಾನು ಶ್ರಾದ್ದ ಆಯ್ತಿದ್ದು ಮುಂದೆ ಅದಕ್ಕೇನು ಅಂತಕೊಂಡಂತೆ. ಆಗ ನಮ್ಮ ಗುರುಗಳೇನು ಹೇಳಿದರು, ನಿನ್ನೆ ಲೇಟ್ ಆದದಕ್ಕೆ ಶ್ರಾದ್ದಘಾತ ಆಗಿಲ್ಲ, ಆದರೆ ಇವತ್ತು ಬ್ರಾಹ್ಮಣರಿಗೆ ನೀನು ಬೈತಾ ಇದ್ದೀಯಲ್ಲ, ಅದರಿಂದ ನೀನು ಶ್ರಾದ್ದಘಾತ ಆಗಿದೆ ಅಂತ. ಹಾಗಾದ್ರೆ ಏನು ಬೇಕು, ಕುತುಬ ಕಾಲದಲ್ಲೆಲ್ಲ ಆಗಬೇಕಾಗಿತ್ತಲ್ಲ. ಆಚಾರ್ಯರು ಒಂದು ಪುಸ್ತಕ ತೆಗೆದು ತೋರಿಸಿದರು, ನೋಡಿ ಇಲ್ಲಿ ಓದು, ಏನಿದೆ ನೋಡು. ನೋಡಿದ, ಅರ್ಥ ಮಾಡಿಕೊಂಡ, ತಪ್ಪಾಯಿತು ಆಚಾರ್ಯ ಅಂತಕೊಂಡು ಹೊರಟೋಗ್ಬಿಟ್ಟ. ಆದರೆ ಆ ಗ್ರಂಥ ಯಾವುದು, ನಮ್ಮ ಆಚಾರ್ಯ ಏನು ತೋರಿಸಿದ್ರು ಅವತ್ತು ನನಗೆ ಗೊತ್ತಾಗಿರಲಿಲ್ಲ, ಕೇಳುವ ಧೈರ್ಯನೂ ಇರಲಿಲ್ಲ. ಇನ್ನೊಂದು ಸಂದರ್ಭದಲ್ಲಿ ಅಲ್ಲೇ ಮಾಟುಂಗಾದಲ್ಲಿ ನಮ್ಮ ಗುರುಗಳಿಗೆ ಬೇಕಾಗಿದ್ದ ಒಬ್ಬ ವ್ಯಕ್ತಿಗಳು ಅವ್ರು ಹೇಳಿದ್ರು, ನಾಳಿಂದ ಇವತ್ತು ನನ್ನ ಮೀಟಿಂಗ್ ಇದೆ, ಬೆಳಿಗ್ಗೆ 9 ಗಂಟೆ ಒಳಗಾಗಿ ಪಿಂಡ ಪ್ರದಾನ ಶ್ರಾದ್ದ ಆಗಬೇಕು. ನಮ್ಮ ಗುರುಗಳು ಹೇಳಿದ್ರು, ಹೋಗಿ ಮಾಡಿಸು ಅಂತ ಹೇಳಿದ್ರು. ಮಾಡಿಸಿ ಬಂದೆ, ಎಲ್ಲ ಆಯಿತು. ಪಾಠ ಕೂತ್ಕೊಂಡು ನಾನು ಕೇಳಿದೆ, ಇಲ್ಲ ಮತ್ತು ನಾನು ಓದಿದ ಧರ್ಮಶಾಸ್ತ್ರದ ಪ್ರಕಾರ ಕುತುಬ ಕಾಲ ಅಂತಂದರೆ ಮಧ್ಯಾಹ್ನ 11:30 1 ಗಂಟೆ, ಬೆಳಗ್ಗೆ ಶ್ರಾದ್ದ ಮಾಡಿಸು ಅಂತ ಹೇಳಿದ್ರಿ, ಅವತ್ತು ಘಾತ ಆಗಿಲ್ಲ ಅಂತ ಹೇಳಿದ್ರಿ. ಈ ಪ್ರಶ್ನೆ ಯಾರು ಕೇಳಿದೆ ನನಗೆ ಉತ್ತರ ಕೊಡಬೇಕಾಗ್ತದೆ, ಪ್ರಮಾಣ ಅವತ್ತೇನೋ ತೋರಿಸಿದ್ರೆ ನನಗೆ ಗೊತ್ತಾಗಲಿಲ್ಲ ಅಂತ. ಆಗ ಅವರು ಇದೇ ಮಹಾಭಾರತವನ್ನು ಪುಸ್ತಕ ತೆಗೆದು ವನಪರ್ವದಲ್ಲಿ 313ನೇ ಅಧ್ಯಾಯ, ಆನಂತರ 86ನೇ ಶ್ಲೋಕ, 313ನೇ ಅಧ್ಯಾಯ 86ನೇ ಶ್ಲೋಕದಲ್ಲಿ ಉತ್ತರ ತೋರಿಸಿದರು. ಶ್ರಾದ್ದಸ್ಯ ಬ್ರಾಹ್ಮಣ ಕಾಲ,
ಯಾಕೆ ಈಗ ಭಾಳ ಜನ ತಕರಾರು ಮಾಡ್ತಾರೆ, ಏನು ರೀ ಮಠಕ್ಕೆ ಹೋಗ್ತೇವೆ, ಅವ್ರಿಗೆ 12:30 1 ಗಂಟೆಗೆ ಊಟಕ್ಕೆ ಹಾಕಬೇಕಾಗಿರ್ತದೆ, ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆಯಿಂದ ಶ್ರಾದ್ದ ಸ್ಟಾರ್ಟ್ ಮಾಡ್ತಾರೆ. ಮಠಗಳೇ ಶಾಸ್ತ್ರ ವಿರುದ್ಧ ಶ್ರಾದ್ದ ಮಾಡಿಸ್ತಾರೆ ಅಂತ ಕೆಲವರು ತಕರಾರು. ಬ್ರಾಹ್ಮಣರು ಲೇಟಾಗಿ ಬರ್ತಾರೆ, ಏನು ಮಾಡಬೇಕು ಅಂತ ಹೇಳಿ. ಅದಕ್ಕೆ ಎಲ್ಲರಿಗೂ ಮಹಾಭಾರತ ಉತ್ತರ ಕೊಡ್ತಾರೆ. ಬ್ರಾಹ್ಮಣ ನಿನ್ನ ಮನೆಗೆ ಯಾವಾಗ ಬರ್ತಾನೆ ಅದು ಶ್ರಾದ್ದದ ಕಾಲ. ಅವನು ಮುಂಜಾನೆ ಬೆಳಗ್ಗೆ ನಸುಕಿನೇ ಬರಲಿ, ಸಾಯಂಕಾಲ 6 ಗಂಟೆಗೆ ಬರಲಿ. ಆದರೆ ಒಬ್ಬ ಶಾಸ್ತ್ರಜ್ಞನಾಗಿರ್ತಕ್ಕಂಥ ಬ್ರಾಹ್ಮಣ ನಿನ್ನ ಮನೆಗೆ ಯಾವಾಗ ಬರ್ತಾನೆ ಅದು ಶ್ರಾದ್ದಸ್ಯ ಕಾಲ ಅಂತ. ನಿಯಮಾನುಸಾರವಾಗಿ ನಿಮ್ಮ ಮನೆಗೇನು ಸ್ವಾಮಿಗಳು ಬರ್ತಾರೆ ಅಥವಾ ನಿಮ್ಮ ಮನೆಗಳಿಗೆ ಎಲ್ಲಿ ಒಬ್ಬರು ಶಾಸ್ತ್ರಜ್ಞರಾಗಿರ್ತಕ್ಕಂಥ ಬ್ರಾಹ್ಮಣರು ಬರ್ತಾರೆ, ಅವತ್ತೇ ನಿಮ್ಮ ಪಿತೃಗಳ ತಿಥಿ ಶ್ರಾದ್ದ ಎಲ್ಲ ಅಂತ ತಿಳ್ಕೊಂಡು ಶ್ರಾದ್ದ ಮಾಡಬೇಡಿ. ಅದರಷ್ಟು ಶ್ರೇಷ್ಠ ಶ್ರಾದ್ದ ಯಾವುದೂ ಇಲ್ಲ. ಇಲ್ಲಿ ನಮ್ಮ ಅಪ್ಪನ ತಿಥಿ ಅವೆಲ್ಲ ತಾನಾಗೆ ಅಲ್ಲಿ ಬರ್ತವೆ. ಶ್ರಾದ್ದಸ್ಯ ಬ್ರಾಹ್ಮಣ ಕಾಲ. ಧರ್ಮರಾಜನ ಕಡೆಯಿಂದ ವೇದವ್ಯಾಸ ದೇವರು ಉತ್ತರ ಕೊಡಿಸಿದ್ದಾರೆ. ನಿಮಗೆ ಯೋಗ್ಯ ಬ್ರಾಹ್ಮಣ ಯಾವ ವೇಳೆಯಲ್ಲಿ ಸಿಗ್ತಾನೆ ಅದೇ ಶ್ರಾದ್ದ ಮಾಡುವ ಕಾಲ. ಇನ್ನು ಅವನು ಸರಿಯಾದ 11 ಬಂದ, ಕುತುಬ ಕಾಲದಲ್ಲಿ ಬಂದ, ಶ್ರಾದ್ದ ಮಾಡಿಸ್ತಾ ಇದ್ದ, ಅನುಕೂಲ ಆಗ್ತಿತ್ತು ಅಂತ ಅವಶ್ಯವಾಗಿ ಮಾಡಿ. ಆದರೆ ಆಗದೇ ಇದ್ದಾಗ ಪಶ್ಚಾತ್ತಾಪ ಪಡುವ ಕಾರಣವಿಲ್ಲ. ಬ್ರಾಹ್ಮಣರು ಯಾವಾಗ ಬರ್ತಾರೆ, ಬ್ರಾಹ್ಮಣರು ಯಾವಾಗ ಸಿಗ್ತಾರೆ, ಒಳ್ಳೆಯ ಜನ ಬ್ರಾಹ್ಮಣರು, ಅದೇ ಪಿತೃಗಳಿಗೆ ಶ್ರಾದ್ದ ಮಾಡುವ ಕಾಲ. ಯಾಕೆ ಶ್ರಾದ್ದ ಏನು ಬೇಕಾದ್ರೆ ಮಾಡಿ, ದೇಶೇ ಕಾಲೇ ಚ ಪಾತ್ರೇ ಚ. ದೇಶ, ಕಾಲ, ಪಾತ್ರ ಇವು ಮೂರನ್ನು ನೋಡಬೇಕಾಗ್ತದೆ. ಭಗವದ್ಭಕ್ತರು ಇರುವ ಪ್ರದೇಶವೇ ಒಳ್ಳೆಯ ದೇಶ. ಉತ್ತಮ ಬ್ರಾಹ್ಮಣ ಬಂದ ವೇಳೆಯೇ ಶ್ರಾದ್ದಕ್ಕೆ ಉತ್ತಮ ಕಾಲ. ಶಾಸ್ತ್ರಜ್ಞನಾಗಿರ್ತಕ್ಕಂಥ ಬ್ರಾಹ್ಮಣನೇ ಶ್ರಾದ್ದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಬ್ರಾಹ್ಮಣ ಪಾತ್ರ. ದೇಶ, ಕಾಲ, ಪಾತ್ರ ಈ ರೀತಿಯಾಗಿ ಸಿದ್ಧವಾಗುತ್ತವೆ. ಆದ್ದರಿಂದಾಗಿ ಶಾಸ್ತ್ರ ಗೊತ್ತಿಲ್ಲದೆ ಸುಮ್ಮನೆ ಅಲ್ಲಿ ಇಲ್ಲಿ ಟೀಕೆ ಮಾಡುವುದು ಯೋಗ್ಯ ಅಲ್ಲ ಅಂತಕೊಂಡು ನಾನು ಹೇಳ್ತೇನೆ. ಭಾಳ ಜನರು ಏನು ರೀ ರಾಯರ ಮಠಗಳು ಬಂದು, ವಿದ್ಯಾಪೀಠಗಳು ಬಂದು ನಮ್ಮ ಧರ್ಮ ಕೆಡಿಸಿಬಿಟ್ರು, ಮನೆಯಲ್ಲಿ ಯಾರೂ ಶ್ರಾದ್ದನೆ ಮಾಡೋದಿಲ್ಲ. ನಾವು ಕೆಡಿಸಲಿಲ್ಲ, ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಅಷ್ಟೇ. ಇನ್ನು ನಮಗೆ ಕೇಳಿದರೆ, ನಿಮಗೆ ನಿಮ್ಮ ಮನೆಯಲ್ಲಿ ಶ್ರಾದ್ದ ಮಾಡುವುದೇ ಫಸ್ಟ್ ಪ್ರಿಫರೆನ್ಸ್. ಮನೆಯಲ್ಲಿ ಶ್ರಾದ್ದ ಮಾಡೋದು ಅತ್ಯಂತ ಮಹತ್ವಪೂರ್ಣವಾದದ್ದು. ಆದರೆ ಶುದ್ಧ ಮಡಿಯಲ್ಲಿ ಆಗಬೇಕು, ಶುದ್ಧ ಮಡಿಯಲ್ಲಿ ಪಿಂಡ ಪ್ರದಾನವಾಗಬೇಕು, ಶುದ್ಧ ಮದಿಯಲ್ಲಿ ಬ್ರಾಹ್ಮಣರ ಊಟ ಆಗಬೇಕು. ಗ್ಯಾಸಿನ ಮೇಲಲ್ಲ, ಸೌದೆ ಒಲೆ, ಇಜ್ಜಲು ಒಲೆ ಮೇಲೆ ಅಡಿಗೆ ಆಗಬೇಕು, ವೈಶ್ವದೇವ ಆಗಬೇಕು. ಮನೆ ಹೆಣ್ಮಗಳು ಹೊರಗಿನ ಅನ್ನವನ್ನು ತಿಂದಿರಬಾರ್ದು, ಶೂದ್ರನ ತಿಂದಿರಬಾರ್ದು. ಮನೆಯಲ್ಲಿ ಹೆಣ್ಮಕ್ಳು ಮುಟ್ಟಾದರೆ ಕೂಡ್ತಿರ್ಬೇಕು. ಯಾವ ಮನೆಯಲ್ಲಿ ಹೆಣ್ಮಕ್ಕಳು ಮುಟ್ಟಾದರೆ ಕೂಡೋದಿಲ್ಲ ಆ ಮನೆ ಶ್ರಾದ್ದಕ್ಕೆ ಯೋಗ್ಯವಲ್ಲ. ಆ ಮನೆಯಲ್ಲಿ ಪಿತೃಗಳ ಕರೀಲಿಕ್ಕೆ ಹೋಗಬೇಡಿ. ಪಿತೃಗಳು ಬಹಳ ಕರುಣಾವಂತರು. ನಿಯಮ ತಪ್ಪಿದರೆ ಯಮನಕ್ಕಿಂತಲೂ ಕಠೋರರು. ಇದರಿಂದಾಗಿ ಶ್ರಾದ್ದದ ಬಗ್ಗೆ ಮಾತನಾಡಬೇಕಾದ್ರೆ 1 ತಿಂಗಳು ಬೇಕು. ನಾನು ಹೋದ ಪಕ್ಷ ಮಾಸದಲ್ಲಿ ಸುಮಾರು 15 ದಿವಸದವರೆಗೂ ಶ್ರಾದ್ದಗಳ ವೈಶಿಷ್ಟ್ಯಗಳ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಮಾಡಿದ್ದೇನೆ. ಮುಂದಿನ ಪಕ್ಷ ಮಾಸದಲ್ಲಿ ನೋಡೋಣ. ಧರ್ಮರಾಜ ಹೇಳ್ತಾನೆ, ಶ್ರಾದ್ದಸ್ಯ ಬ್ರಾಹ್ಮಣ ಕಾಲ.
ಆಗ ಯಕ್ಷ ಕೇಳ್ತಾನೆ, ತಪಸ್ಸು ಅಂದರೆ ಏನು? ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯಜ್ಞ ದಾನ ತಪಃಕರ್ಮ, ಯಜ್ಞ ದಾನ ತಪಸ್ಸುಗಳನ್ನು ಮಾಡಲೇಬೇಕು. ನತ್ಯಾಜ್ಯಂ ಕಾರ್ಯಮೇವ ತತ, ಅವುಗಳನ್ನು ಬಿಡಲಿಕ್ಕೆ ಬರೋದಿಲ್ಲ, ಅವುಗಳನ್ನು ಅನಿವಾರ್ಯವಾಗಿ ಮಾಡಲೇಬೇಕು ಅಂತ ಕೇಳಿದಾಗ, ಆಚಾರ್ಯ ತಪಸ್ ಮಾಡ್ತಾ ಇದ್ದೀರಾ ನನಗೆ ನೀವು ಕೇಳ್ಬೋದು. ಯಜ್ಞ ಏನೋ ವೈಶ್ವದೇವ ಮಾಡ್ತಿರೋ ಒಪ್ಕೊಳ್ಳೋಣ, ದಾನ ನಿಮ್ಮ ಮಠಕ್ಕೆ ಬರ್ತಕ್ಕಂಥ ಅನ್ನದಾನ ಮಾಡ್ತಿರೋ ಒಪ್ಕೊಳ್ಳೋಣ. ತಪಸ್ ಮಾಡ್ತಾ ಇದ್ದೀರಾ? ಹೌದು, ನಾನು ಒಳ್ಳೆ ಚೆನ್ನಾಗಿ ತಪಸ್ ಮಾಡ್ತಾ ಇದ್ದೇನೆ, ಉತ್ತರ ಕೊಡ್ತೇನೆ. ಆಚಾರ್ಯ ಸುಳ್ಳು ಮಾತನಾಡಬೇಡಿ. ಎಂದು ಕಾಡಿಗೆ ಹೋಗಿದ್ದೀರಿ? ವಿರಾರದ ನಿಮ್ಮ ಮಠದಲ್ಲೇ ಇರ್ತೀರಿ, ಎದುರಿಗೆ ನಿಮ್ಮ ಮನೆಯಲ್ಲಿ ಇರ್ತೀರಿ ಅಷ್ಟೇ. ಎಂದು ಕಾಡಿಗೆ ಹೋಗಿದ್ದೀರಿ ತಪಸ್ಸಿಗೆ? ಯಾವ ಮರದ ಕೆಳಗೆ ಕೂತ್ಕೊಂಡು, ಯಾವ ನದಿಯ ದಂಡೆಯ ಮೇಲೆ ಕೂತ್ಕೊಂಡು ತಪಸ್ ಮಾಡಿದ್ದೀರಿ? ನೀವೇ ತಪಸ್ ಮಾಡಲಿಲ್ಲ ಅಂದರೆ ನಮ್ಗೆ ತಪಸ್ ಮಾಡೋದು ನಮ್ಗೆ ಯಾಕೆ ಹೇಳ್ತೀರಿ? ಹೌದಲ್ಲ? ನೀವು ಈ ರೀತಿ ಪ್ರಶ್ನೆ ಕೇಳ್ಬೋದಲ್ಲ? ಅದಕ್ಕೆ ಧರ್ಮರಾಜ ಉತ್ತರ ಕೊಡ್ತಾನೆ, ತಪಸ್ಸು ಅಂತ ತಿಳ್ಕೊಂಡಂತಂದರೆ ಹೋಗಿ ನದಿಯ ಕಾಡಿಗೆ ಹೋಗಿ ನದಿಯ ತೀರದಲ್ಲಿ ಮರದ ಕೆಳಗೆ ಕೂತ್ಕೊಂಡು ರಾಮ್ ರಾಮ್ ಅಂತಂದರೆ ತಪಸ್ಸು ಅಲ್ಲ. ತಪಸ್ಸಾಗಾದ್ರೆ ಏನು? ತಪಃ ಸ್ವಧರ್ಮವರ್ತಿತ್ವಂ. ತಪಸ್ಸು ಅಂದರೆ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದರೆ ಅದೇ ತಪಸ್ಸು. ಇನ್ನು ಬ್ರಾಹ್ಮಣನ ಮುಖ್ಯ ಕರ್ಮಗಳ್ಯಾವುದು? ಶಾಸ್ತ್ರಾಧ್ಯಯನ, ಶಾಸ್ತ್ರದ ಪ್ರವಚನ, ಶಾಸ್ತ್ರದ ಅಧ್ಯಾಪನ ಅಲ್ಲ? ಗುರುಗಳ ಅನುಗ್ರಹದಿಂದ ನಾವು ಮಾಡ್ತಾ ಇದ್ದೇವೆ. ಆ ನಂತರ ಯಜನ ಯಾಜನ, ಯಜ್ಞ ಮಾಡುವುದು, ಯಜ್ಞ ಮಾಡಿಸುವುದು. ನಮ್ಮಲ್ಲಿ ನಾವು ಹೋಮವನ್ನು ಮಾಡಿಸ್ತೇವೆ. ನಾಳೆ ಸಂಪೂರ್ಣ ಅಧಿಕ ಮಾಸ, ಆ 28-30 ದಿನಗಳವರೆಗೂ ಪ್ರತಿ ದಿವಸವೂ ಕೂಡ ನಮ್ಮ ವಿದ್ಯಾಪೀಠದಲ್ಲಿ ಇದು 7ನೇ ಸಲ ಪ್ರತಿ ಸಹಸ್ರ ಹೋಮವನ್ನು ಮಾಡ್ತೇವೆ. ಇನ್ನೂ ದೇವರು ಶಕ್ತಿ ಕೊಟ್ಟದ್ರಿಂದ ಈ ಸಲವೂ ಕೂಡ ಮಾಡ್ತೇವೆ. ಪರಮಾತ್ಮ ಅನುಗ್ರಹಿಸಬೇಕು. ಭಗವಂತ ಅನುಗ್ರಹವಾದರೆ ತಪ್ಪದೇ ಮಾಡ್ತೇವೆ. ಯಜ್ಞ ಆಯಿತು. ಇನ್ನು ದಾನ, ವಿದ್ಯಾದಾನ ಶ್ರೇಷ್ಠ ದಾನ, ತತ್ವಜ್ಞಾನ ದಾನ ಶ್ರೇಷ್ಠ ದಾನ, ಅನ್ನದಾನ ಶ್ರೇಷ್ಠ ದಾನ. ಅದು ಯಥಾಶಕ್ತಿ ನಡೆದಿದೆ. ಯಜನ ಯಾಜನ, ಆಮೇಲೆ ದಾನ ಪ್ರತಿಗ್ರಹ. ಯಥಾಶಕ್ತಿ ದಾನವನ್ನು ದೇವರು ಕೊಡಿಸ್ತಾ ಇದ್ದಾನೆ, ಯಥಾಶಕ್ತಿ ದಾನ ಸ್ವೀಕಾರವೂ ಮಾಡ್ತಾ ಇದ್ದೇವೆ ನಾವು. ಸ್ವಧರ್ಮದಲ್ಲಿ ಇದ್ದದ್ದರಿಂದಾಗಿ ನಾವು ಮಾಡುವುದು ಇದು ತಪಸ್ಸು. ಆದರೆ ಈ ಯಜ್ಞದಾನ ತಪಸ್ಸುಗಳನ್ನು ಭಗವತ್ ಪ್ರೀತನಾಗಲಿ, ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಂದರೆ ಮಾತ್ರ ಇದಕ್ಕೆ ಫಲ ಇದೆ. ನಾನು ಮಾಡ್ತೀನಿ ಅಂತ ಅಹಂಕಾರ ಬಂತು, ನೀವು ಮಾಡಿದ್ದೆಲ್ಲ ಪೂರ್ತಿ ನಷ್ಟ. ಕನ್ನಡ ಭಾಷೆಯಲ್ಲಿ ಒಂದು ಹೊಳೆಯಲ್ಲಿ ಹುಣಸೆಯನ್ನು ತೊಳೆದ ಹಾಗೆ ಅಂತ ತಿಳ್ಕೊಂಡಂತಿದೆ. ಒಂದು ಪಾತ್ರೆಯಲ್ಲಿ ಹುಣಸೆಯನ್ನು ಚೆನ್ನಾಗಿ ತಿಕ್ಕಿದರೆ ಹುಳಿ ಸಿಗ್ತದೆ, ನಿಮಗೆ ಹುಳಿ ನೀರು ಸಿಗ್ತದೆ. ಹೋಗಿ ನದಿಯಲ್ಲಿ ಅದನ್ನು ಹಿಂಡಿದರೆ ಆ ನದಿ ನೀರು ಹುಳಿ ಆಗ್ತದೆಯಾ? ಅದಕ್ಕೆ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದ ಹಾಗೆ ಅಂತ ತಿಳ್ಕೊಂಡಂತೇಳಿ ನಾಹಂಕರ್ತ ಅನ್ನಲೇಬೇಕು. ಅಹಂಕರ್ತ ಅಂದರೆ ಎಲ್ಲವೂ ವ್ಯರ್ಥ. ಆದ್ದರಿಂದಾಗಿ ತಪಸ್ಸು ಅಂದರೆ ಸ್ವಧರ್ಮವರ್ತಿತ್ವಂ. ಯಾವುದೇ ನೌಕರಿ ಮಾಡ್ತಾರೆ, ಡಾಕ್ಟರ್ ಆಗಿರಲಿ, ವಕೀಲರಾಗಿರಲಿ, ಇಂಜಿನಿಯರ್ ಆಗಿರಲಿ, ಆಫೀಸರ್ ಆಗಿರಲಿ, ಏನೇ ಆಗಿರಲಿ, ನಿಮ್ಮ ಮನೆಗೆ ಬಂದ ಮೇಲೆ ನಿಮಗೆ 6 ಕೆಲಸ ಮಾಡಲಿಕ್ಕೆ ಬರ್ತದೆ. ಅಧ್ಯಯನ ಮಾಡಿ,
ಆಚಾರ್ಯ ಅಧ್ಯಯನ ಮಾಡ್ತೀವಿ, ಅಧ್ಯಾಪನ ಯಾರಿಗೆ ಮಾಡಬೇಕು? ನಮ್ಮ ಹತ್ರ ಯಾರು ಪಾಠಕ್ಕೆ ಬರ್ತಾರೆ? ನಿಮ್ಮ ಹೆಂಡತಿ ಮಕ್ಕಳಿಗೆ ಹೇಳಿ. ಬೇಡ, ದೇವ್ರ ಮುಂದೆ ಕೂತ್ಕೊಂಡು ಹೇಳಿ, ದೇವತೆಗಳು ಕೇಳ್ತಾರೆ. ಯಜನ ವೈಶ್ವದೇವಜ್ಞ ತಪ್ಪದೇ ಮಾಡಿ. ಯಾವ ಜನ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ತಿಳಿಸಿ ಹೇಳಿ, ಅವ್ರು ಕಲಿಯುವಂತೆ ಮಾಡಿರಿ. ದಾನ ಸರಿಯಾಗಿರ್ತಕ್ಕಂಥ ಗಾಯತ್ರಿ ಮಂತ್ರ ಜಪ ಮಾಡ್ತಾ ಇದ್ರೆ ದಾನ ತೆಗೆದುಕೊಳ್ಳಿ. ಆ ನಂತರ ದಾನ ಮಾಡಿ. ದಾನ ಮತ್ತು ಪ್ರತಿಗ್ರಹ ನಿಮ್ಮ ಕರ್ತವ್ಯಗಳಾಗಿವೆ. ಆದ್ದರಿಂದಾಗಿ ತಪಃ ಸ್ವಧರ್ಮವರ್ತಿತ್ವಂ, ಷಟ್ಕರ್ಮಗಳನ್ನು ತಪ್ಪದೇ ಮಾಡುವುದು, ಇದು ತಪಸ್ಸು ಅಂತ ಅನಿಸ್ಕೊಳ್ತದೆ. ಕಾಡಿಗೆ ಹೋಗಿ ಮೂಗಿಡಿದುಕೊಂಡು ರಾಮ ರಾಮ ಅಂತ ಅನ್ನೋ ಅವಶ್ಯಕತೆ ಇಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಮನೆಯಲ್ಲಿ ದೇವರ ಮನಸ್ಸಿನ ದೇವರಲ್ಲಿ ಮನಸ್ಸು ಏಕಾಗ್ರವಾದರೆ ತಪಸ್ಸು. ಒಬ್ಬ ವ್ಯಕ್ತಿ ಮನೆಯಲ್ಲಿ ಮಕ್ಕಳೆಲ್ಲ ಗದ್ದಲ ಹಾಕ್ತಾಯಿದ್ರು. ಎಷ್ಟು ಗದ್ದಲ ಹಾಕ್ತೀರಿ ನೀವು, ಎಷ್ಟು ಗಲಾಟೆ ಮಾಡ್ತೀರಿ, ನನಗೆ ಗಾಯತ್ರಿ ಮಂತ್ರ ಏಕಾಗ್ರತೆ ಮಾಡೋದಿಲ್ಲ, ನಾನು ಮನೆ ಬಿಟ್ಟು ಹೋಗ್ತೇನೆ, ಹೋಗಿ ತಪಸ್ಸಿಗೆ ಹೋಗ್ತೇನೆ ಅಂತ ಹೇಳ್ಕೊಂಡಂತ. ಹೆಂಡತಿ ಮಕ್ಕಳು ಹೇಳಿದ್ರು, ಏನು ರೀ ನೀವು ಹೋಗಿದ್ರೆ ಮನೆಗತೆ ಹೇಗೆ, ಯಾವೆಲ್ಲ ನೀವು ನೋಡ್ಕೊಳ್ಳಿ, ಆಯ್ತು ತಪಸ್ಸಿಗೆ ಹೋಗ್ತೇನೆ ಅಂತ ತಿಳ್ಕೊಂಡಂತ ಹೋದ. ಎಲ್ಲೋ ಹೋಗಿ ಒಂದು ಕಾಡಿನ ನದಿ ನೀರು ಸ್ಥಳ ಹುಡುಕೊಂಡ. ಹೋಗಿ ಅಲ್ಲಿ ಬೆಳಗ್ಗೆ ಮುಟ್ಟಿದ್ದ. ರಾತ್ರಿ ಪ್ರವಾಸದಲ್ಲಿ ಕಳೆದು ಹೋಗಿತ್ತು. ಸ್ನಾನ ಮಾಡಿದ. ಆನಂತರ ಇನ್ನೇನು ಜಪ ಮಾಡಲಿ ಕೂತ್ಕೊಳ್ಬೇಕು, ನೆನಪಾಯಿತು. ಇಷ್ಟೊತ್ತಿಗೆ ನನ್ನ ಹೆಂಡತಿ ಬಿಸಿ ಬಿಸಿ ಚಹಾ ಮಾಡಿ ತಂದು ಕೊಡ್ತಾಯಿದ್ಲು, ಕಾಫಿ ಮಾಡಿ ತಂದು ಕೊಡ್ತಾಯಿದ್ಲು. ಚಹಾ ಕಾಫಿ ನೆನಪಾಯ್ತು. ಏನು ಮನಸ್ಸನ್ನು ಗಟ್ಟಿ ಮಾಡಿ ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ, ಮಧ್ಯದಲ್ಲಿ ಚಹಾ ಸಿಕ್ಕಿದ್ರೆ ಒಳ್ಳೆಯದಿತ್ತು, ಕಾಫಿ ಸಿಕ್ಕಿದ್ರೆ ಒಳ್ಳೆಯದಿತ್ತು. 9 ಗಂಟೆ ಆಯಿತು. ದಿನಾಲು 9:09ವರೆಗೆ ಹೆಂಡತಿ ಅವನಿಗೆ ಉಪ್ಪಿಟ್ಟು, ಸೂಸ್ಲ ಅವಲಕ್ಕಿಯೋ ಅಥವಾ ಒಳ್ಳೆ ಇಡ್ಲಿ ದೋಸೆ ಮಾಡಿ ಹಾಕ್ತಾಯಿದ್ಲು. 9:30 ಆಯ್ತು, 10 ಗಂಟೆ ಆಯಿತು. ಹೊಟ್ಟೆ ಇಡ್ಲಿ ವಡಿ ಅಂತಕೊಂಡು ಹೇಳಲಿಕ್ಕೆ ಪ್ರಾರಂಭ ಮಾಡಿತು. 12:30 ಆಯ್ತು. ಊಟಕ್ಕೆ ತಂದು ಕೊಡೋರು ರಾತ್ರಿ ಅಲ್ಲಿ ಕಡೆನಲ್ಲಿ. ನಾನು ಹೇಳಿದೆ, ಇವೆಲ್ಲ ಆಗಂಗೆಲ್ಲ ಬಿಡೋದಿಲ್ಲ. ಭೂರ್ಭುವ ಸ್ವ ತತ್ಸವಿತರು ಬದಲಾಗಿ ಭೂಹು ಅಂತ ತಿಳ್ಕೊಂಡಂತಂದಾಕ್ಷಣಕ್ಕೇನೆ ಮನೆ ಚಹಾ ನೆನಪಿಗೆ ಬರ್ತದೆ, ಭೂಹ ಅಂತಂದಾಕ್ಷಣಕ್ಕೇನೆ ಫಲಹಾರ ನೆನಪಿಗೆ ಬರ್ತದೆ, ಸ್ವ ಅಂದಾಕ್ಷಣಕ್ಕೆ ಊಟ ನೆನಪಿಗೆ ಬರ್ತದೆ, ದೇವರೇ ನೆನಪಿಗೆ ಬರೋದಿಲ್ಲ ಅಂತೇಳಿ ವಾಪಸ್ ಮನೆಗೆ ಬಂದ. ಎಲ್ಲಿದ್ದರೇನು ಮನಸ್ಸು ಎಲ್ಲಿ ಏಕಾಗ್ರತೆ ಆಗ್ತದೆ ಅದೇ ತಪೋಭೂಮಿ. ಆ ಪರಮಾತ್ಮನನ್ನು ವರ್ಣಾಶ್ರಮೋಚಿತವಾದ ಧರ್ಮಾಚರಣೆಯನ್ನು ಮಾಡ್ತಾ ನನ್ನ ವ್ಯವಹಾರವನ್ನು ನಾನು ಮಾಡ್ತಾ ಇದ್ದರೆ, ನನ್ನ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದರೆ ಅದೇ ದೊಡ್ಡ ತಪಸ್ಸು. ಇದನ್ನು ಧರ್ಮರಾಜ ಹೇಳ್ತಾನೆ. ತಪಃ ಸ್ವಧರ್ಮವರ್ತಿತ್ವಂ. ಆಗ ಯಕ್ಷ ಕೇಳ್ತಾನೆ, ದಮಃ ಅಂದರೆ ಏನು? ಮನಸ್ಸು ದಮನಂ ದಮಃ, ಮನಸ್ಸನ್ನು ಏಕಾಗ್ರಗೊಳಿಸುವುದು. ಇದಕ್ಕೆ ದಮ ಅಂತ ತಿಳ್ಕೊಂಡು ಹೇಳ್ತಾರೆ. ಮನಸ್ಸು ಅಂದರೆ ಉಪಲಕ್ಷಣತೆಯ ಇಂದ್ರಿಯಗಳು. ನನ್ನ ಇಂದ್ರಿಯಗಳು ತಮ್ಮ ಬಯಕೆಯಿಂದ ನನ್ನನ್ನು ಕಾಡಿಸಬಾರದು. ಬೆಳಗ್ಗೆ ಸ್ವಲ್ಪ ಅಲ್ಲಿ ಹೋಗಿ ತಿರುಗಾಡಿ ಬರದೇ ಇದ್ದರೆ ಹೇಗ್ರಿ ಅಂತಕೊಂಡಂತೇಳಿ ಕಾಲು ತಿರುಗಾಡ್ಲಿಕ್ಕೆ ಪ್ರಯಾಣ ಮಾಡಿದಾಗ ಆಯ್ತು, ಬಾಲ ಸೊಟ್ಟ ಬೇಕು ನಾನು ತಿರುಗಾಡ್ತಾ ಇದ್ದರೆ ತಪಸ್ಸಲ್ಲ, ದಮ ಅಲ್ಲ. ಕೈ ದೇವರ ಮನೆಯನ್ನು ಸ್ವಚ್ಛ ಮಾಡಿ ದೇವರ ಪೂಜೆಗೆಲ್ಲ ಅನುಕೂಲ ಮಾಡ್ತಕ್ಕಂಥ
ಬಿಟ್ಟು ಕೈ ಏನೇನು ಅವ್ರಿಗೆ ಹೊಡಿಲಿಕ್ಕೆ ಇವ್ರಿಗೆ ಹೊಡಿಲಿಕ್ಕೆ ಉಪಯೋಗ ಆದರೆ ಅದು ದಮ ಅಲ್ಲ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ನಾನು ಹೇಳಿದಾಗೆ ಕೇಳಬೇಕು. ಪುಸ್ತಕವನ್ನು ಓದೋದು ಬಿಟ್ಟು ನಾನು 24 ತಾಸು ಟಿ ವಿ ಮುಂದೆ ಕೂತ್ಕೊಳ್ತೇನೆ, ಇದು ದಮ ಅಲ್ಲ. ಶಾಸ್ತ್ರದ ಶ್ರವಣ ಮಾಡುವ ಬದಲಾಗಿ, ಪ್ರವಚನಗಳ ಶ್ರವಣ ಮಾಡುವ ಬದಲಾಗಿ ನಾನು ಯಾರ್ಯಾರ್ದು ಹರಟೆ ಕೇಳ್ತೇನೆ ಅಥವಾ ಸಿನಿಮಾ ಹಾಡುಗಳನ್ನು ಕೇಳ್ತೇನೆ ಅಂತಂದರೆ ಅದು ದಮ ಆಗೋದಿಲ್ಲ. ಕಿವಿ ನಾನು ಹೇಳಿದಾಗೆ ಕೇಳಬೇಕು, ಕಣ್ಣು ನಾನು ಹೇಳಿದಾಗೆ ಕೇಳಬೇಕು. ಕೇವಲ ನೈವೇದ್ಯವನ್ನು ಮಾಡಿದ ಆಹಾರವನ್ನು ಮಾತ್ರ ನಾನು ಸ್ವೀಕಾರ ಮಾಡ್ತೇನೆ ಅನ್ನುವ ನಿಯಮ ಬಿಟ್ಟು ಎಲ್ಲಿ ಬೇಕಾದಲ್ಲಿ ತಿಂತಾ ಇದ್ದರೆ ಅದಕ್ಕೆ ದಮನೂ ಅನ್ನೋದಿಲ್ಲ, ಧರ್ಮನೂ ಅನ್ನೋದಿಲ್ಲ. ಪವಿತ್ರವಾದ ಅನ್ನ ನನ್ನ ಹೊಟ್ಟೆಯಲ್ಲಿ ಹೋಗಬೇಕು. ಮನಸ್ಸು ದಮನಂ ದಮಃ. ನನ್ನ ಮನಸ್ಸನ್ನು ನಾನು ಗಟ್ಟಿಯಾಗಿಟ್ಕೊಳ್ಬೇಕು, ನನ್ನ ನಾಲಿಗೆಯನ್ನು ಗಟ್ಟಿಯಾಗಿಟ್ಕೊಳ್ಬೇಕು. ಅದು ಬೇಕು ಇದು ಬೇಕು ಅಂಥೇಳಿ ನನ್ನ ನಾಲಿಗೆ ಬಯಸಬಾರ್ದು. ನನ್ನ ನಾಲಿಗೆ ಬಯಸಬೇಕು ಭಗವಂತನ ಪ್ರಸಾದವನ್ನು, ಜ್ಞಾನಿಗಳ ಪ್ರಸಾದವನ್ನು. ಅದಕ್ಕೋಸ್ಕರ ಜ್ಞಾನಿಗಳು ಹೇಳ್ತಾರೆ, ಪರಮಾತ್ಮ ವಯಂ ಉಚ್ಚಿಷ್ಟ ಭೋಗಿನಃ, ನೀನು ಸ್ವೀಕರಿಸಿ ಉಳಿದ ಅನ್ನವನ್ನು ಸ್ವೀಕರಿಸ್ತಕ್ಕಂಥವ್ರು ನಾವು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಆನಂತರ ಮೂಗು ಆಪ್ ಸ್ಪ್ರೇ ಬೇಕು, ಈ ಸ್ಪ್ರೇ ಬೇಕು ಇಲ್ಲ. ಭಗವಂತನ ನಿರ್ಮಾಲ್ಯ, ಅದೇ ನಿರ್ಮಾಲ್ಯದ ಹೂವನ್ನು ತಲೆಯಲ್ಲಿ, ನಿರ್ಮಾಲ್ಯದ ಹೂವನ್ನು ಕಿವಿಯ ಮೇಲೆ ಇಟ್ಟುಕೊಂಡು ಆ ಸುಗಂಧವನ್ನು ನಮ್ಮ ಮೂಗು ಬಯಸಬೇಕೇ ಹೊರತು ಯಾವ್ಯಾವುದೋ 20 ಸ್ಪ್ರೇಗಳನ್ನು ಬಯಸಬಾರ್ದು. ಆನಂತರ ನಮ್ಮ ತ್ವಚ, ನಮ್ಮ ಚರ್ಮ ಮೆತ್ತಗಿನ ಹಾಸಿಗೆನೇ ಬೇಕು, ಹಾಗೆ ಬೇಕು ಹೀಗೆ ಬೇಕಲ್ಲ. ನಿದ್ದೆ ಬಂದಾಗ ಎಲ್ಲಿದ್ದರೇನು, ಒಂದು ಚಾಪೆ ಮೇಲೆ ಮಲ್ಕೊಂಡ್ರು ನಿದ್ದೆ ಬರ್ತದೆ, ಗೋಣಿಯ ಮೇಲೆ ಮಲ್ಕೊಂಡ್ರು ನಿದ್ದೆ ಬರ್ತದೆ. ಈ ರೀತಿಯಾಗಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಆನಂತರ ಮನಸ್ಸು, ಅದರ ಜೊತೆಗೆ ಬುದ್ಧಿ, ಒಳ್ಳೆಯ ವಿಚಾರಗಳು, ಇವುಗಳನ್ನು ನಾವು ಅಭ್ಯಾಸ ಮಾಡಿಕೊಳ್ಳಲಿಲ್ಲ ಅಂತಕೊಂಡಂತಂದರೆ ನಮ್ಮಲ್ಲಿ ದಮ ಇದೆ, ಈ ದಮ ಇಲ್ಲ ಅಂತ ಅರ್ಥ. ದಮ ಧಾರ್ಮಿಕನಾಗಿರ್ತಕ್ಕಂಥವನಿಗೆ ದಮ ಬೇಕು. ಧರ್ಮರಾಜನ ದಮದ ಬಗ್ಗೆ ನೀವು ಕೇಳಿದ್ದೀರಿ. ಆದ್ದರಿಂದ ದಮ ಬೇಕೇ ಬೇಕು. ಮನಸ್ಸೋ ದಮನಂ ದಮಃ ಇಲ್ಲ. ಮತ್ತು ಧರ್ಮರಾಜ ಆನೃಶಂಸ್ಯಂ ಪರೋ ಧರ್ಮ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಆನೃಶಂಸ್ಯ ಅಂದರೆ ದಯೆ, ಕ್ಷಮ. ಕ್ಷಮ ನಿಜವಾದ ಕ್ಷಮೆ ಯಾವುದು? ಧರ್ಮರಾಜ ಕೊಟ್ಟ ಉತ್ತರ ಭಾಳ ಸರಿಯಾಗಿದೆ, ಆದರೆ ಅವನ ಜೀವನದಲ್ಲಿ ಅದನ್ನು ಪರಿಪಾಲಿಸಲಿಲ್ಲ, ಮಾತು ಬೇರೆ. ಕ್ಷಮ ಅಂತಂದರೆ ಇನ್ನೊಬ್ಬರು ಮಾಡಿದ್ದನ್ನೆಲ್ಲ ಕ್ಷಮಿಸಬೇಕು ಅಂತ ಅರ್ಥವಲ್ಲ. ಯೋಗ್ಯವಾದದ್ದನ್ನು ಕ್ಷಮಿಸಲೇಬೇಕು. ಆದರೆ ನಿಜವಾದ ಕ್ಷಮ ಯಾವುದು ಅಂತ ತಿಳ್ಕೊಂಡಂತಂದರೆ ದ್ವಂದ್ವ ಸಹಿಷ್ಣುತ್ವಂ. ಕ್ಷಮ ದ್ವಂದ್ವ ಸಹಿಷ್ಣುತ್ವಂ. ಜೀವನದಲ್ಲಿ ಬಡತನವೇ ಬರಲಿ, ಶ್ರೀಮಂತಿಕೆ ಬರಲಿ, ಏನೇ ಬರಲಿ, ಪರಮಾತ್ಮ ನಿನ್ನೊಬ್ಬನ ನನಗೆ ನಿನ್ನ ಸ್ಮರಣೆ ಇದ್ದರೆ ಸಾಕು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ. ಇದು ಕೇವಲ ಹೇಳುವುದಕ್ಕೋಸ್ಕರ ಅಲ್ಲ, ಜೀವನದಲ್ಲಿ ನಾವು ಪ್ರಯತ್ನ ಮಾಡಬೇಕು. 6 ತಿಂಗಳು ನಾನು ಯಾವುದೇ ರೀತಿ ಸಮಸ್ಯೆಯಲ್ಲಿ ನಾನು ಉದ್ವಿಗ್ನನಾಗುವುದಿಲ್ಲ, ನಾನು ಟೆನ್ಷನ್ ಮಾಡಿಕೊಳ್ಳೋದಿಲ್ಲ ಅಂತ ಪ್ರಯತ್ನ ಮಾಡಿರಿ. ಬೇಡ, ಮೊದಲು 1 ವಾರ ಮಾಡಿ. ಏನೇ ಸಮಸ್ಯೆ ಬಂದರೂ
ಭಗವಂತ ಇದ್ದಾನೆ, ನೋಡ್ಕೊಳ್ತಾನೆ, ನಾವು ಪ್ರಯತ್ನ ಮಾಡಿದ್ರೆ ಆಯಿತು. ಆಕಾಶ ಹರಿದು ಬಿದ್ದರು, ಭಗವಂತ ರಕ್ಷಕನಿದ್ದಾನೆ. ಈ ರೀತಿಯಾಗಿ ಸುಖವೇ ಬರಲಿ ದುಃಖವೇ ಬರಲಿ, ಸಖ ನೀನಾಗಿರು ಪಾಂಡುರಂಗ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ದಾಸರು ಕೇಳ್ಕೊಳ್ತಾರೆ. ಪರಮಾತ್ಮ ನನ್ನ ಜೊತೆಗಿದ್ದಾನೆ ಸಾಕು. ಚಕ್ರವರ್ತಿ ಪದದಲ್ಲಿದ್ದರೂ ಕೂಡ ಜನಕ ರಾಜನಿಗೆ ಆಶೆ ಉಂಟಾಗಲಿಲ್ಲ. 2 ದಿವಸ 3 ದಿವಸಕ್ಕೊಮ್ಮೆ ಊಟ ಸಿಗ್ತಾ ಇದ್ದರೂ ಸಹಿತ ಸುಧಾಮನಾಗಲಿ, ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ವೆಂಕಟ ಭಟ್ಟನಾಗಲಿ ಹೂ ಅಂತ ಸ್ವಲ್ಪ ಅನ್ನಲಿಲ್ಲ. ಯಾಕೆಂದರೆ ಇದಕ್ಕೆ ದ್ವಂದ್ವ ಸಹಿಷ್ಣುತ್ವ ಅಂತ ತಿಳ್ಕೊಂಡಂತ ಕರೀತಾರೆ. ಜೀವನದಲ್ಲಿ ಸುಖವೇ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸುಖವೂ ಬರ್ಬೋದು, ದುಃಖವೂ ಬರ್ಬೋದು, ಕಷ್ಟಗಳು ಬರ್ಬೋದು, ಸಮಸ್ಯೆನೂ ಬರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭವನ್ನು ಇಟ್ಟುಕೊಂಡ್ರೆ ಅದೇ ನಿಜವಾಗಿರ್ತಕ್ಕಂಥ ಕ್ಷಮಾಗುಣ. ತನ್ನನ್ನು ತಾನು ಕ್ಷಮಿಸ್ಕೊಳ್ಬೇಕು ಮೊದಲು, ಇನ್ನೊಂದು ನಂತರ ಇನ್ನೊಬ್ಬರು ನೋಡೋಣ. ಯಾವುದೇ ಪರಿಸ್ಥಿತಿ ಬರಲಿ ನಾನು ಎದುರಿಸಲಿಕ್ಕೆ ತಯಾರಿದ್ದೇನೆ. ಯಾಕೆ? ನನ್ನ ಹಿಂದೆ ಪರಮಾತ್ಮ ಇದ್ದಾನೆ. ನನ್ನ ಅವಿಜ್ಞಾತ ಸಕ ದೇವರು ನನ್ನ ಜೊತೆಗಿದ್ದಾನೆ. ಅದಕ್ಕೆ ಬಂದ ಪರಿಸ್ಥಿತಿಯನ್ನು ನಾನು ಎದುರಿಸ್ತೇನೆ. ಅಧರ್ಮ ಮಾಡೋದಿಲ್ಲ. ಧರ್ಮದ ದಾರಿಯಲ್ಲಿದ್ದಾಗ ಬಂದ ಸಂಕಷ್ಟಗಳನ್ನು ನಾನು ಸಹನೆ ಮಾಡ್ತೇನೆ ಅನ್ನೋದನ್ನು ನಮಗೆ ಸೀತಾದೇವಿ, ದ್ರೌಪದಿ ಇವರೆಲ್ಲ ಕಲಿಸಿಕೊಟ್ಟಿದ್ದಾರೆ. ಅವರಷ್ಟು ಕಷ್ಟ ನಮಗೆ ಬಂದಿದೆಯಾ? ಅವರಷ್ಟು ಸಮಸ್ಯೆಗಳು ನಮಗೆ ಬಂದಿವೆಯಾ? ಇಲ್ಲ ಅಲ್ಲ. ಆದ್ದರಿಂದಾಗಿ ಶಮ ದ್ವಂದ್ವ ಸಹಿಷ್ಣುತ್ವಂ ಅಂತಿಕೊಂಡಂತಂದರೆ ಸ್ವರ್ಣಾಶ್ರಮ ಧರ್ಮೋಚಿತವಾಗಿರ್ತಕ್ಕಂಥ ಆಚರಣೆ, ಇಂದ್ರಿಯಗಳನ್ನು ನಿಗ್ರಹಿಸುವುದೇ ದಮ, ಕಷ್ಟ ಸುಖಗಳನ್ನು ಕೂಡ ಒಂದೇ ರೀತಿಯಾಗಿ ಪರಮಾತ್ಮನ ಅನುಗ್ರಹ ಅಂತೇಳಿ ತಿಳಿದುಕೊಳ್ಳುವುದು ಕ್ಷಮ. ಹ್ರೀಹಿ ಅಕಾರ್ಯ ನಿವರ್ತನಂ. ಮನುಷ್ಯನಿಗೆ ನಾಚಿಕೆ ಇರಬೇಕಂತ. ಹರಿ ಇದೊಂದು ಗುಣ. ಮನುಷ್ಯನಿಗೆ ನಾಚಿಕೆ ಇರಬೇಕು. ಎಂಥ ನಾಚಿಕೆ ಇರಬೇಕು? ಮೊದಲೇದು ತನ್ನ ಡ್ರೆಸ್ಗೆ ಎಲ್ಲ ಸರಿ ಹಾಕ್ಕೊಳ್ಬೇಕು. ಎರಡನೇದ್ದು, ನಾನು ಲೇಟಾಗಿ ಎದ್ದರೆ ದೇವರೇನಂದಾನು, ಸೂರ್ಯ ಏನಂದಾನು, ಮನೆಯಲ್ಲಿ ಹಿರಿಯರೇನಂದಾರು ಅಂತನ್ನೋ ನಾಚಿಕೆ ಇರಬೇಕು. ಬಿಂದಾಸ್, ಬಾಂಬೆ ಲ್ಯಾಂಗ್ವೇಜ್ ಇದು. ಎದ್ದಾಗ ಹೇಳ್ತೇನೆ, ಮಲ್ಕೊತ್ಕೊಂಡು ಮಲ್ಕೊಳ್ತೇನೆ, ಮಾಡಿದ್ದು ಮಾಡ್ತೇನೆ, ನನಗೆ ಯಾರು ಕೇಳೋರು? ಇದು ಅಧರ್ಮದ ಮೊದಲನೇ ಮೆಟ್ಟಲು, ನೆನಪಿಟ್ಕೊಳ್ಳಿ. ಈ ಅಹಂಕಾರ ಅಧರ್ಮದ ಮೊದಲನೇ ಮೆಟ್ಟಲು. ಹ್ರೀಹಿ, ಮನುಷ್ಯನಿಗೆ ಇರಬೇಕು. ಇರಬೇಕು ಅಂತ ತಿಳ್ಕೊಂಡಂತಂದರೆ ಅಕಾರ್ಯ ನಿವರ್ತನಂ, ನಾನು ತಪ್ಪು ಕೆಲಸ ಮಾಡೋದಿಲ್ಲ. ನಾನು ಸಂಧ್ಯಾ ವಂದನೆ ಬಿಡುವುದಿಲ್ಲ, ನಾನು ದೇವರ ಪೂಜೆ ಬಿಡೋದಿಲ್ಲ, ನಾನು ಶಾಸ್ತ್ರಾಧ್ಯಯನ ಬಿಡುವುದಿಲ್ಲ, ನಾನು ಯಜ್ಞ ದಾನ ತಪಸ್ಸುಗಳನ್ನು ಬಿಡುವುದಿಲ್ಲ, ನಾನು ಪಾಠ ಪ್ರವಚನ ಬಿಡುವುದಿಲ್ಲ. ಇವೆಲ್ಲ ಹ್ರೀಹಿ ಅಂತನ್ನೋ ಧರ್ಮದ ಲಕ್ಷಣಗಳಾಗಿವೆ. ನಾನು ಮಾಡದೇ ಇದ್ದರೆ ದೇವರೇನಂದಾನು, ನನ್ನ ಧರ್ಮ ಬಿಟ್ಟರೆ ದೇವರೇ ವಾಯುದೇವರಿಗೆ ಎಷ್ಟು ಸಿಟ್ಟು ಬಂದಿತ್ತು. ನಾನು ಅಶ್ಲೀಲ ದೃಶ್ಯಗಳನ್ನು ನೋಡಿದರೆ ಇಲ್ಲಿ ಕುಳಿತ ಸೂರ್ಯ ನನಗೆ ಎಷ್ಟು ಬೈಬೋದು. ನಾನು ಅಶ್ಲೀಲ ಮಾತುಗಳನ್ನು ಕೇಳ್ತಾ ಇದ್ದರೆ ನನ್ನ ಕಿವಿಯಲ್ಲಿ ಕುಳಿತ ದಿಕ್ಕಿನ ಅಭಿಮಾನಿ ದೇವತೆಗಳು ಏನಂದಾರು. ನಾನು ಈರುಳ್ಳಿ ಬೆಳ್ಳುಳ್ಳಿ ವಾಸನೆ ತೆಗೆದುಕೊಳ್ತೇನೆ ಅಂತಂದರೆ, ಅದು ಬಂದರೆ ಊಟ ಮಾಡ್ತೇನೆ ಅಂತಂದರೆ, ಇಲ್ಲಿ ಅಶ್ವಿನಿ ದೇವತೆಗಳು ಎಷ್ಟು ಬೈದಾರೆ ನನಗೆ. ಭಕ್ಷಣೆ ಮಾಡ್ತಾ ಇದ್ದರೆ ವರುಣ ನಾಲಿಗೆಯಲ್ಲಿ ಕುಳಿತುಕೊಂಡು ವರುಣ ಎಷ್ಟು ಬೈಬೋದು.
ಈ ಅನ್ನುವ ಒಂದು ಕಾನ್ಸೆಪ್ಟ್ ಇರಬೇಕು. ಇದಕ್ಕೆ ಹರಿಹಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ನಾಚಿಕೆ, ಸಂಕೋಚ ಮನುಷ್ಯನಿಗೆ ಇರಬೇಕು. ಅದಕ್ಕೋಸ್ಕರ ರುಕ್ಮಿಣಿ ಕೃಷ್ಣನಿಗೆ ಪತ್ರ ಬರೆಯುವಾಗ, ಕೃಷ್ಣ, ನಿನ್ನನ್ನು ಮದುವೆ ಆಗುವ ಬಯಸುವ ನಾನು ಕೆಟ್ಟವಳಿಲ್ಲ. ಲಜ್ಜಾವತಿ ಕುಲವತಿ ನವರ್ಣೀತ ಕನ್ಯಾ. ಮೊದಲನೇ ಶಬ್ದವೇ ಹೇಳ್ತಾಳೆ ಲಜ್ಜಾವತಿ. ನನಗೆ ಲಜ್ಜಾ, ಹ್ರೀ, ನಾಚಿಕೆ ಅಂತನ್ನೋದಿದೆ. ಗುರು ಹಿರಿಯರು ಏನಂದಾರು ಅಂತ ತಿಳ್ಕೊಂಡಂತನ್ನೋ ಕಾನ್ಸೆಪ್ಟ್ ನನಗಿದೆ. ಮನಸ್ಸಿಗೆ ಬಂದಾಗ ಮಾಡ್ತಾನೆ, ಏನು ಬೇಕಾದ ಮಾಡಲಿ. ಮನುಷ್ಯರು ಕ್ಷಮಿಸ್ಬೋದು, ದೇವತೆಗಳು ಕ್ಷಮಿಸೋದಿಲ್ಲ. ಲಕ್ಷ್ಮೀ ಕ್ಷಮಿಸೋದಿಲ್ಲ, ಸರಸ್ವತಿ ದೇವಿ ಕ್ಷಮಿಸೋದಿಲ್ಲ, ಪರಮಾತ್ಮ ಕ್ಷಮಿಸೋದಿಲ್ಲ. ಅದಕ್ಕೆ ಪ್ರತಿ ಕ್ಷಣ ಶಾಸ್ತ್ರ ಬಿಟ್ಟು ನಾನು ಆಚರಣೆ ಮಾಡ್ತಾ ಇದ್ದೇನಲ್ಲ, ತಪ್ಪು, ಇದನ್ನು ಮಾಡಬಾರ್ದು ಅಂತಿಕೊಂಡಂತನ್ನೋ ಒಂದು ಮಾನಸಿಕ ಪರಿಸ್ಥಿತಿ ಮನುಷ್ಯನ ಜೀವನದಲ್ಲಿ ಬೆಳೆದು ಬರಬೇಕು. ಈ ಮಾನಸಿಕ ಪರಿಸ್ಥಿತಿಯನ್ನು ನಾವು ಬೆಳೆಸಿಕೊಂಡಾಗಲೇ ಮಾತ್ರ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಆದ್ದರಿಂದಾಗಿ ಯಕ್ಷರಾಜ ಹ್ರೀಹಿ ಅಕಾರ್ಯ ನಿವರ್ತನಂ, ನನ್ನ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಧರ್ಮದಿಂದ ನಾನು ಚ್ಯುತನಾಗುವುದಿಲ್ಲ ಅಂತಿಕೊಂಡಂತನ್ನುವುದು ಮನುಷ್ಯನಿಗೆ ದಾರ್ಢ್ಯ ಬೇಕು. ಹೆಜ್ಜೆ ಹೆಜ್ಜೆಗೂ ಭಗವಂತ ಹೇಳ್ತಾನೆ, ಕೃಷ್ಣಾರ್ಪಣ ಭಾವದಿಂದ ಸ್ವವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಧರ್ಮಗಳನ್ನು ಆಚರಣೆ ಮಾಡಿ. ಇದೇ ಕರ್ಮಯೋಗ ಅಂತ ತಿಳ್ಕೊಂಡಂತ ಹೇಳ್ತಾನೆ. ಬೇರೆ ಕರ್ಮಯೋಗ ಯಾವುದೇ ಕಾಡಿಗೆ ಹೋಗಿ ತಪಸ್ಸಿಗೆ ಹೋಗಿ ಏನು ಮಾಡೋಕ್ಕಲ್ಲಿ ಕಾರಣವಿಲ್ಲ. ಶಾಸ್ತ್ರೋಕ್ತವಾದ ಆಚರಣೆಯನ್ನು ಮಾಡುತ್ತಾ ಪರಮಾತ್ಮನಿಗೆ ನಾವು ಶರಣು ಹೋದರೆ ನಮ್ಮ ಎಲ್ಲ ಅಭಿಷ್ಟಗಳು ಕೂಡ ಪೂರೈಸ್ತವೆ. ಆದರೆ ನಾವು ಧರ್ಮಾಚರಣೆ ಮಾಡೋದಿಲ್ಲ. ಆದರೂ ಆಚಾರ್ಯ ಎಷ್ಟು ಜಪ ಮಾಡಿದ್ರೇನು ದೇವರು ಒಲಿಯಂಗಿಲ್ಲ ಅಂತ. ಯಾಕೆ ಒಲಿಬೇಕು ದೇವರು? ಅವನು ಹೇಳಿದಾಗೆ ನಾವು ಕೇಳೋದಿಲ್ಲ. ದೇವರು ನಮ್ಮ ಸಮಸ್ಯೆಗಳನ್ನು ಯಾಕೆ ದೂರ ಮಾಡಬೇಕು? ನಾವು ಯಾವಾಗಲೂ ದೇವರನ್ನು ಬೈತಿರ್ತೀವಿ. ಏನು ರೀ ಆಚಾರ್ಯ, ನಿಮ್ಮ ಮಠಕ್ಕೆ ಬಂದು ನಾವು ಹೋಮ ಮಾಡಿದೆವು, ಏನು ಒಳ್ಳೆಯದಾಗಲಿಲ್ಲ. ಅದಕ್ಕೆ ನಾನು ಕೇಳಿದೆ, ಆ ಹೋಮ ಮಾಡಿದ ದೇವರನ್ನು ನೆನೆಸ್ತಾ ಇದ್ದೀರಾ? ನಾನು ಹೇಳಿದ ಮಂತ್ರ ಹೇಳ್ತಾ ಇದ್ದೀರಾ? ಅವೆಲ್ಲ ನಮಗೆ ವಿಶ್ವಾಸ ಇಲ್ಲರಿ, ನಿಮಗೆ ಹಣ ಕೊಟ್ಟಿದ್ದೆ, ಹೋಮ ಮಾಡಿದ್ದೆ. ನಾನು ಹೇಳಿದೆ, ದೇವರನ್ನು ವಿಶ್ವಾಸ ಇಡದೆ ಇದ್ದರೆ ನಿಮ್ಮ ಹೋಮ ಮಾಡಿ 1000 ಹೋಮ ಮಾಡಿ ಕೋಟಿ ಜಪ ಮಾಡಿ ಯಾವುದು ಪ್ರಯೋಜನ ಆಗೋದಿಲ್ಲ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಅದು ಕೂಡ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ. ಈ ಒಂದು ಸಂಕಲ್ಪನೆ ಇರಲೇಬೇಕು ಅಂತ ಯುಧಿಷ್ಠಿರ ಉತ್ತರವನ್ನು ಕೊಡ್ತಾನೆ. ತಪಃ ಸ್ವಧರ್ಮವರ್ತಿತ್ವಂ ಮನಸ್ಸೋ ದಮನಂ ದಮಃ ಕ್ಷಮಾ ದ್ವಂದ್ವ ಸಹಿಷ್ಣುತ್ವಂ ಹ್ರೀಹಿ ಅಕಾರ್ಯ ನಿವರ್ತನಂ. ತಪಸ್ಸಂದ್ರೇನು, ದಮ ಅಂದ್ರೇನು, ಕ್ಷಮ ಅಂದ್ರೇನು, ಹ್ರೀಹಿ ಅಂತಂದ್ರೇನು? ಮಹಾಭಾರತ ತಾನು ಹೇಳುವ ಈ ನಿಯಮಗಳಿಗೆ ಪರಿಭಾಷೆ ತಾನೇ ಕೊಟ್ಟಿದೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅದರಿಂದಾಗಿ ಇವತ್ತು ನಾವು ಪಡೆದಿರ್ತಕ್ಕಂಥ ಪ್ರಶ್ನೆಗಳು ಅನ್ನ ಯಾವುದು, ವಿಷ ಯಾವುದು, ಶ್ರಾದ್ದಕ್ಕೆ ಕಾಲ ಯಾವುದು, ತಪಸ್ಸು ಅಂದರೆ ಏನು, ದಮ ಅಂದರೆ ಏನು, ಕ್ಷಮ ಅಂದರೆ ಏನು, ಸಂಕೋಚ ಅಥವಾ ನಾಚಿಕೆ ಅಂದರೆ ಏನು, ಈ 6-7 ಪ್ರಶ್ನೆಗಳಿಗೆ ಇವತ್ತು ಯಥಾಶಕ್ತಿ ಉತ್ತರವನ್ನು ಪಡೆದಿದ್ದೇವೆ. ಮುಂದಿನ ಪ್ರಶ್ನೆಗಳಿಗೆ ಮತ್ತೆ ನಾಳೆ ಸಮಾಧಾನ ಪಡೆಯಲು ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ
ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಸ್ತರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.